ಹಲೋ ನಮಸ್ಕಾರ ಎಲ್ಲರಿಗೂ ಗಾಡೆಸ್ ವರ್ಸ್ಟರ್ಗೆ ಆತ್ಮೀಯ ಸ್ವಾಗತ. ನನ್ನ ಹೆಸರು ನೀತು. ಸೊ ಇವತ್ತಿನ ರೀಡಿಂಗಲ್ಲಿ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನಿಮಗೆ ಈಗ ಅತ್ಯಗತ್ಯವಾಗಿರೋ ಅಂಥ ಇಂಪಾರ್ಟೆಂಟ್ ಗೈಡೆನ್ಸ್ ಮೆಸೇಜಸ್ ಕೊಡೋದಕ್ಕೆ ಬಂದಿದ್ದಾರೆ. ಸೊ ಏನು ಇಂಪಾರ್ಟೆಂಟ್ ಗೈಡೆನ್ಸ್ ಇದೆ, ಏನು ನಿಮಗೆ ಮುಖ್ಯವಾಗಿ ಈ ಸಮಯದಲ್ಲಿ ಬೇಕಾಗಿದೆ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿಯಿಂದ, ಅದನ್ನೆಲ್ಲ ನೋಡೋಣ ಇವತ್ತಿನ ಟ್ಯಾರೋ ರೀಡಿಂಗಲ್ಲಿ. ಲೆಟ್ಸ್ ಸ್ಟಾರ್ಟ್ ಇಂಪಾರ್ಟೆಂಟ್ ಗೈಡೆನ್ಸ್ ಫ್ರಮ್ ಯುವರ್ ಸ್ಪಿರಿಟ್ ಗೈಡ್ಸ್, ಸ್ಪಿರಿಟ್ ಫ್ಯಾಮಿಲಿ. ಲೆಟ್ಸ್ ಬಿಗಿನ್. ಇಲ್ಲಿ 2 ಗ್ರೂಪ್ ಇದೆ ನಮ್ಮ ಹತ್ರ. ಇದು ಗ್ರೂಪ್ ನಂಬರ್ 1, ಇದು ಗ್ರೂಪ್ ನಂಬರ್ 2. ಆಲ್ರೈಟ್, ಸೊ ಯಾವುದರಲ್ಲಿ ನಿಮಗೆ ಮೆಸೇಜಸ್ ಇದೆ ಅಂತ ಅನ್ನಿಸ್ತಾ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಿ ಟೈಮ್ ಸ್ಟಾಂಪ್ಸ್ ಮೇಲೆ ಕ್ಲಿಕ್ ಮಾಡಿ. ಅದು ನಿಮ್ಮ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಅಗೇನ್ ದಿಸ್ ಇಸ್ ಗ್ರೂಪ್ ನಂಬರ್ 1 and this is group number 2. ಆಲ್ರೈಟ್, ಟೈಮ್ ಬೇಕಾದರೆ ಪಾಸ್ ಮಾಡಿ. ಬಟ್ ಗ್ರೂಪ್ ನಂಬರ್ 1 ನಿಮ್ಮ ರೀಡಿಂಗ್ನ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗ್ರೂಪ್ ನಂಬರ್ 1, ನೀವು ಈ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಅಥವಾ ಈ ಒಂದು ಪ್ಯಾಟರ್ನನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಆಸ್ ಯೋರ್ ಗ್ರೂಪ್, ಇದು ನಿಮ್ಮ ಇವತ್ತಿನ ರೀಡಿಂಗು. ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿಯಿಂದ ಇಂಪಾರ್ಟೆಂಟ್ ಆಗಿರುವಂಥ ಗೈಡೆನ್ಸು ಮತ್ತು ಮೆಸೇಜಸ್ಸು ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದಾಗ ಮೆಡಿಟೇಟಿವ್ ಸ್ಟೇಟಲ್ಲಿ ತೋರಿಸ್ತಾ ಇರೋದು ಆದಿಯೋಗಿನ ತೋರಿಸ್ತಾ ಇರೋದು, ಶಿವನ ತೋರಿಸ್ತಾ ಇರೋದು, ಆದಿಯೋಗಿ ಶಿವ ಆ್ಯಂಡ್ ಸ್ಪಿರಿಚುವಲ್ ಮಾಸ್ಟರ್ಸ್ನ ತೋರಿಸ್ತಾ ಇರೋದು, ಅಸೆಂಡೆಡ್ ಮಾಸ್ಟರ್ಸ್ನ ತೋರಿಸ್ತಾ ಇರೋದು, ಹಿಮಾಲಯನ ತೋರಿಸ್ತಾ ಇರೋದು, ಹಿಮಾಲಯನ್ ಮೌಂಟನ್ಸ್ನ, ಮತ್ತು ಮೌಂಟನ್ ಏರಿಯಾಸ್, ಮೌಂಟನ್ ರೀಜನ್ಸ್ನ ತೋರಿಸ್ತಾ ಇರೋದು, ಎಲ್ಲರಿಗಿಂತ ದೂರ, ಎಲ್ಲರಿಗಿಂತ ಐಸೋಲೇಷನಲ್ಲಿ ತೋರಿಸ್ತಾ ಇರೋದು ನಿಮ್ಮನ್ನು, ನಿಮ್ಮ ಎನರ್ಜಿನ. ಮೇ ಬಿ ದಟ್ ಈಸ್ ವಾಟ್ ಈಸ್ ಇಂಪಾರ್ಟೆಂಟ್ ನಿಮಗೆ. ನಿಮ್ಮ ಐಸೋಲೇಷನ್ ಅಂದರೆ ಬೇರೆ ಜನರಿಂದ ಇನ್ಫ್ಲೂಯೆನ್ಸ್ ಆಗ್ದಿರ ಅಥವಾ ಬೇರೆ ಜನರು ಏನು ಹೇಳ್ತಿದ್ದಾರೆ ಅದ್ರ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋದಕ್ಕಿಂತ ಇಂಪಾರ್ಟೆಂಟಾಗಿ ನಿಮ್ಮ ಒಳಗಡೆ ನೀವು ಹೋಗೋದು ಇವಾಗ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿ ತೋರಿಸ್ತಾ ಇರೋದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ವಿ ಹ್ಯಾವ್ ಫೋಕ್, ಬ್ರೀದ್ ಆ್ಯಂಡ್ ಪೀಸ್. ಸೊ ಈ ಸಮಯದಲ್ಲಿ ನೀವು ಕಾಪಾಡ್ಕೋಬೇಕಾಗಿರೋದು ನಿಮ್ಮ ಪೀಸ್ ಆಫ್ ಮೈಂಡನ್ನು, ನಿಮ್ಮ ಒಂದು ಬುದ್ಧ ನೇಚರ್ನ. ಈಗ ನೀವು ನಿಮ್ಮ ಪೇಷನ್ಸ್ನ ಕಳ್ಕೊಳ್ಳೋದು ಅಥವಾ ಆರ್ಗ್ಯುಮೆಂಟ್ಗೆ ಎಂಟರ್ ಆಗೋದು ಅಥವಾ ನಿಮ್ಮ ಪಾಯಿಂಟನ್ನು ಪ್ರೂವ್ ಮಾಡೋದಕ್ಕೆ ಟ್ರೈ ಮಾಡೋದು, ಇದು ಸರಿ ಇದು ತಪ್ಪು ಅಂತ ಹೇಳಿ ನಾವು ಆರ್ಗ್ಯುಮೆಂಟ್ಸ್ಗೆ ಎಂಟರ್ ಆಗೋದು, ಇಟ್ ಈಸ್ ನಾಟ್ ದ ಟೈಮ್ ನಾವು ಇದನ್ನೆಲ್ಲ ಈಗ ಸದ್ಯಕ್ಕೆ ತಲೆ ಕೆಡಿಸ್ಕೊಳ್ಳೋದು. ಬಿಕಾಸ್ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು ಇವಾಗ ನೀವು ಕಾಪಾಡ್ಕೋಬೇಕಾಗಿರೋದು ನಿಮ್ಮ ಪೀಸ್ ಆಫ್ ಮೈಂಡ್. ದಿಸ್ ಇಸ್ ನಾಟ್ ದ ಟೈಮ್ ಆರ್ಗ್ಯುಮೆಂಟ್ಸ್ಗೆ, ದಿಸ್ ಇಸ್ ನಾಟ್ ದ ಟೈಮ್ ಡಿಸ್ಕಷನ್ಗೆ, ದಿಸ್ ಇಸ್ ನಾಟ್ ದ ಟೈಮ್ ದೊಡ್ಡ ದೊಡ್ಡ ಡಿಸಿಷನ್ಸ್ ಮಾಡೋದಕ್ಕೆ. ದಿಸ್ ಇಸ್ ದ ಟೈಮ್ ನಾವು ರಿಟ್ರೀಟ್ ಆಗೋದು, ನಮ್ಮ ಒಳಗಡೆ ನಾವು ರಿಟ್ರೀಟ್ ಆಗೋದು ಅಂದರೆ ನಮ್ಮ ಒಳಗಡೆ ನಾವು ಹೋಗಿ ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಪಡೋದು. ಯಾಕಿದ್ರ ಬಗ್ಗೆ ಇಷ್ಟೊಂದು ಟ್ರಿಗರ್ ಆಗ್ತಾ ಇದ್ದೀವಿ, ಯಾಕಿದ್ರ ಬಗ್ಗೆ ಇಷ್ಟೊಂದು ಪ್ರಶ್ನಿಸ್ತಾ ಇದ್ದೀವಿ, ಯಾಕಿದ್ರ ಬಗ್ಗೆ ಇಷ್ಟೊಂದು ಕನ್ಫ್ಯೂಷನ್ ನಡೀತಾ ಇದೆ, ವೈ ಅಂತ ಹೇಳಿ ನಮ್ಮನ್ನು ನಾವು ಪ್ರಶ್ನಿಸ್ಕೊಂಡು ನಮ್ಮ ಒಳಗಡೆ ನಾವು ಹೋಗೋ ಪ್ರಯತ್ನ ಪಡೋದು. ಅಗೇನ್ ದ ಮೌಂಟನ್ ರೀಜಿಯನ್, ಇಟ್ ಈಸ್ ಅಬೌಟ್ ಐಸೋಲೇಷನ್. ಎಲ್ಲರಿಗಿಂತ ಸ್ವಲ್ಪ ಸಪ್ರೇಟಾಗಿ ಹೋಗಿ, ದೂರ ಹೋಗಿ ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಳುವಂಥ ಪ್ರಯತ್ನ ಪಡುವಂಥ ಒಂದು ಟೈಮ್ ಪೀರಿಯಡ್ ಇದು. ದಿಸ್ ಇಸ್ ನಾಟ್ ದ ಟೈಮ್ ಫಾರ್ ಫೈಟ್, ದಿಸ್ ಇಸ್ ನಾಟ್ ದ ಟೈಮ್ ಫಾರ್ ಆರ್ಗ್ಯುಮೆಂಟ್, ದಿಸ್ ಇಸ್ ನಾಟ್ ದ ಟೈಮ್ ಫಾರ್ ಎಕ್ಸ್ಟರ್ನಲ್ ಬೇರೆ ಜನರ ಜೊತೆ ಮಾಡುವಂಥದ್ದು. ರೈಟ್, ಸೊ ಇಟ್ ಈಸ್ ನಾಟ್ ದಟ್ ನೀವು ಏನು ಮಾಡಬಾರ್ದು, ಯಾವುದು ಗ್ರೂಪ್ ಆ್ಯಕ್ಟಿವಿಟಿಗೆ ಹೋಗಬಾರ್ದು ಅಂತಲ್ಲ. ನೀವು ಗ್ರೂಪಲ್ಲಿ ಇದ್ದಾಗ್ಲೂ, ಬೇರೆಯವ್ರ ಜೊತೆ ಇದ್ದಾಗ್ಲೂ ಅವರೇನಾದರೂ ಹೇಳಿದ್ದು ನಿಮಗೆ ಟ್ರಿಗರ್ ಆದರೆ ಯು ಡೋಂಟ್ ಹ್ಯಾವ್ ಟು ಫೈಟ್. ಇಲ್ಲ ಇದು ಸರಿ, ಇಲ್ಲ ಇದು ತಪ್ಪು, ಇಲ್ಲ ಇದು ಈ ರೀತಿ ಇರಬೇಕಂತ ಹೇಳಿ ಅವ್ರ ಪ್ರಕಾರ ಅದು ನಿಜ ಆದರೆ ಲೆಟ್ ದೆಮ್ ಲಿವ್. ಅವ್ರ ನಿಜನ ಅವರು ನಂಬ್ಕೊಂಡಿದ್ದಾರೆ ಅಂದರೆ ಅದನ್ನು ಫೈಟ್ ಮಾಡಿ ನಾವು ಅದನ್ನು ಬೇರೆ ಥರ ಅವ್ರಿಗೆ ಅರ್ಥ ಮಾಡಿಸೋವಂಥ ಜವಾಬ್ದಾರಿ ನಮ್ಮದಲ್ಲ. ರೈಟ್, ಅವ್ರ ಲೈಫು ಅದು ಅವ್ರ ರೆಸ್ಪಾನ್ಸಿಬಿಲಿಟಿ. ಅವ್ರು ಯಾವ ರೀತಿ ಅರ್ಥ ಮಾಡ್ಕೊಳ್ತಾರೆ ಅದು ಅವ್ರ ಅಂಡರ್ಸ್ಟ್ಯಾಂಡಿಂಗು. ಅವ್ರು ನಡೆದು ಬಂದಂಥ ಹಾದಿನಲ್ಲಿ ಅವ್ರಿಗಾದ ಲೈಫ್ ಎಕ್ಸ್ಪೀರಿಯನ್ಸಲ್ಲಿ ಪ್ರಾಬಬ್ಲಿ ಅದು ಅವ್ರ ಪ್ರಕಾರ ನಿಜ, ಅದು ನಿಮ್ಮ ಪ್ರಕಾರ ನಿಜ ಅಲ್ಲ ಅಂತಂದರೆ ಇಟ್ ಇಸ್ ಟೋಟ್ಲಿ ಫೈನ್. ಯಾಕೆಂದರೆ ನೀವು ನಡೆಯೋ ಹಾದಿ ಬೇರೆ, ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಬೇರೆ, ನೀವು ಜೀವನನ ನೋಡೋಂಥ ದೃಷ್ಟಿನೇ ಬೇರೆ, ನಿಮ್ಮ ವಿಚಾರನೇ ಬೇರೆ. ಸೊ ಡೋಂಟ್ ವರಿ ಅಬೌಟ್ ಏನು ಅಂದ್ಕೊಳ್ತಾ ಇದ್ದಾರೆ, ಯಾವ ರೀತಿ ಅವರು ರಿಯಾಕ್ಟ್ ಮಾಡ್ತಾ ಇದ್ದಾರೆ. ನಿಮಗೆ ಪ್ರಾಬಬ್ಲಿ ನಿಮಗೆ ಕಾಫಿ ಇಷ್ಟ ಇಲ್ಲ, ಬೇರೆಯವರು ಆರ್ಗ್ಯೂ ಮಾಡಿದ್ರೆ ಕಾಫಿ ಯಾಕೆ ಕುಡಿತೀಯಾ, ಇದು ಯಾಕೆ ಹೀಗೆ, ಇದು ಯಾಕೆ ಹಾಗೆ, ಯು ಡೋಂಟ್ ಹ್ಯಾವ್ ಟು ಪ್ರೂವ್. ಇಲ್ಲ ಕಾಫಿ ಕುಡಿಯೋದ್ರಿಂದ ಇದೆಲ್ಲ ಬೆನಿಫಿಟ್ಸ್ ಇದೆ, ನಾನು ರಿಸರ್ಚ್ ಮಾಡಿದ್ದೀನಿ, ನಾಟ್ ನೆಸೆಸರಿ. ಅವ್ರ ಪ್ರಕಾರ ಇಟ್ ಈಸ್ ವಾಟ್ ಇಟ್ ಈಸ್, ಲೈಕ್ ದಟ್ ಈಸ್ ವಾಟ್ ಇಸ್ ದೇರ್ ಎಕ್ಸ್ಪೀರಿಯನ್ಸ್, ಅವ್ರ ಎಕ್ಸ್ಪೀರಿಯನ್ಸ್ ಅದು. ಸೊ ಬೇಸಿಕ್ಲಿ ದಿಸ್ ಇಸ್ ನಾಟ್ ದ ಟೈಮ್ ನಾವು ಬೇರೆಯವ್ರು ಏನು ಹೇಳ್ತಾ ಇದ್ದಾರೆ ಅಥವಾ ಏನು ಮಾಡ್ತಿದ್ದಾರೆ ಅದ್ರ ಬಗ್ಗೆ ಕಂಪ್ಯಾರಿಸನ್ ಮಾಡ್ಕೊಳ್ದಿರ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ದಿರ, ಅಥವಾ ನಾವು ಇನ್ಫ್ಲೂಯೆನ್ಸ್ ಆಗ್ದಿರಾ ಹೊರಗಡೆಯಿಂದ ನಮ್ಮ ಎನರ್ಜಿನಲ್ಲಿ ನಾವಿರೋದು, ಇಟ್ ಈಸ್ extremely important. We have the card of breathe, calm, rest, stop and just be. Be calm and calm with calm will come. Be calm and calm will come. So that is what ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು. 2 ಕಾರ್ಡಲ್ಲೂ ಕಾಮ್, ನಿಮ್ಮ ಪೀಸ್ ಆಫ್ ಮೈಂಡನ್ನು ಕಾಪಾಡ್ಕೊಳ್ಳೋದು, ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಮೇ ಬಿ
ರೀಸೆಂಟ್ ಫ್ಯೂಚರಲ್ಲಿ ನಿಯರ್ ಫ್ಯೂಚರಲ್ಲಿ ಏನಾದರೂ ಟ್ರಿಗರ್ ಆಗುವಂಥ ಇನ್ಸಿಡೆಂಟ್ಸ್ ಆಗ್ಬೋದು, ಅಥವಾ ಆಲ್ರೆಡಿ ಆ ಇನ್ಸಿಡೆಂಟ್ಸ್ ಆಗಿದ್ದರೆ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಅಡ್ರೆಸ್ ಮಾಡ್ತಾರೆ. ಇಟ್ಸ್ ಓಕೆ, ಲೆಟ್ ಇಟ್ ಬಿ. ಎಲ್ಲರೂ ನಮ್ಮ ಥರನೇ ಇರಬೇಕಾಗಿಲ್ಲ, ಎಲ್ಲರೂ ನಮ್ಮ ಥರನೇ ಇರಬೇಕಾಗಿಲ್ಲ, ಎಲ್ಲರೂ ನಾವು ನಮ್ಮ ನಂಬಿಕೆನೇ ಅವ್ರ ನಂಬಿಕೆ ಮಾಡ್ಕೋಬೇಕಾಗಿಲ್ಲ. ಅಟ್ ದ ಸೇಮ್ ಟೈಮ್ ಬೇರೆಯವ್ರ ನಂಬಿಕೆನ ನಮ್ಮ ನಂಬಿಕೆ ಅಂತಲೂ ನಾವು ಒಪ್ಕೋಬೇಕಾಗಿಲ್ಲ, ಬೇರೆಯವ್ರ ಐಡಿಯಾನ ನಮ್ಮ ಐಡಿಯಾ ಅಂತಲೂ ನಾವು ಅಂದ್ಕೊಳ್ಬೇಕಾಗಿಲ್ಲ. ಯು ಜಸ್ಟ್ ಹ್ಯಾವ್ ಟು ಬಿ. ನಿಮಗೇನು ಅನಿಸುತ್ತೆ ನೀವು ಮಾಡೋದು, ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಇವಾಗ ವಿ ಹ್ಯಾವ್ 8 ಆಫ್ ಕಪ್ಸ್. ಆಬ್ಸಲ್ಯೂಟ್ಲಿ, ಲೈಕ್ ನಮ್ಮ ಸ್ಟೋರಿನ ನಾವು ಸೈಲೆಂಟಾಗಿ ಬರ್ಕೊಳ್ಳೋವಂಥದ್ದು, ಲೌಡಾಗಿ ಎಲ್ಲರಿಗೂ ಹೇಳೋ ಅವಶ್ಯಕತೆ ಇಲ್ಲ. ನಮ್ಮ ಸ್ಟೋರೀಸಲ್ಲಿ ಹಾಕೋ ನೆಸೆಸಿಟಿ ಇಲ್ಲ, ನಮ್ಮ ವಾಟ್ಸಪ್ ಸ್ಟೇಟಸ್ಗೆ ಹಾಕೋ ನೆಸೆಸಿಟಿ ಇಲ್ಲ. ನಾನು ಇವತ್ತಿಲ್ಲಿ ಹೋಗಿದ್ದೆ, ಇವ್ರನ್ನ ಭೇಟಿ ಮಾಡಿದ್ದೆ ಅಂತ ಎಲ್ಲರಿಗೂ ಹೇಳೋ ಅವಶ್ಯಕತೆ ಇಲ್ಲ. ಜಸ್ಟ್ ಡೂ ಯು, ಲೈಕ್ ಸೈಲೆಂಟಾಗಿ ರೈಟ್ ಯುವರ್ ಸಕ್ಸಸ್ ಸ್ಟೋರಿ ಸೈಲೆಂಟ್ಲಿ, ಲಿವ್ ಯುವರ್ ಲೈಫ್ ಸೈಲೆಂಟ್ಲಿ. ಸೈಲೆಂಟಾಗಿ ನಮ್ಮ ಜೀವನನ ಮಾಡುವಂಥದ್ದು. ಓಕೆ, ಆ್ಯಂಡ್ ದೆನ್ ವಿ ಹ್ಯಾವ್ ಕ್ವೀನ್ ಆಫ್ ಕಪ್ಸ್. ಲೈಕ್ ಯು ರೈಟ್, ಯು ಡೂ. ನಿಮಗೇನು ಅನಿಸುತ್ತೆ ಅದನ್ನು ಎಲ್ಲರಿಗೂ ಹೇಳಿ, ಓಕೆ ಅವ್ರ ಅಪ್ರೂವಲ್ ತೊಗೊಂಡು, ಇಲ್ಲ ನಾನು ಇಲ್ಲಿ ಸೋಲೋ ಟ್ರಿಪ್ ಹೋಗ್ಬೇಕಂತ ಅಂದ್ಕೊಳ್ತಾ ಇದ್ದೀನಿ, ಫಾರ್ ಎಕ್ಸಾಂಪಲ್ ಈ ದೇವಸ್ಥಾನಕ್ಕೆ ಹೋಗ್ಬೇಕಂತ ಅನ್ನಿಸ್ತಾ ಇದೆ, ಅದನ್ನು ನೀವು ಬೇರೆಯವ್ರಿಗೆ ಹೇಳಿದಾಗ ಅವರು ಈ ದೇವಸ್ಥಾನ ಏನಂತ ಚೆನ್ನಾಗಿಲ್ಲ, ಇಲ್ಲಿಗೆ ಹೋಗು ಅಂತ ಹೇಳೋದು, ಅಲ್ಲೋದ್ರೆ ಏನಾಗೋಗುತ್ತೆ, ಅಲ್ಲಿ ಹೋಗಿ ಏನು ಪ್ರಯೋಜನ ಅಂತ ಹೇಳೋದು. ಸೊ ಇನ್ಸ್ಟೆಡ್ ಆಫ್ ಗೆಟಿಂಗ್ ಇನ್ಫ್ಲೂಯೆನ್ಸ್, ನಿಮಗೆ ಅನ್ನಿಸ್ತಾ, ನಿಮಗೆ ಮಾಡಬೇಕು ಅನ್ಸುತ್ತಾ, ಪ್ಲೀಸ್ ಗೋ ಆ್ಯಡ್ ಆ್ಯಂಡ್ ಡೂ ಇಟ್. ನಿಮಗೇನು ಖುಷಿ ಕೊಡ್ತಾ ಇದೆ ಈ ಸಂದರ್ಭದಲ್ಲಿ, ಗೋ ಆ್ಯಡ್ ಆ್ಯಂಡ್ ಡೂ ಇಟ್. ಬೇರೆಯವರ ಇನ್ಫ್ಲೂಯೆನ್ಸು, ಬೇರೆಯವ್ರ ವ್ಯಾಲಿಡಿಟಿ, ಬೇರೆಯವ್ರ ಕನ್ಫರ್ಮೇಷನು, ಬೇರೆಯವ್ರ ಅಕ್ಸೆಪ್ಟೆನ್ಸ್ನ ನೆಸೆಸಿಟಿ ಇಲ್ಲ. ಸೊ ದಟ್ ಈಸ್ ವಾಟ್ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನಿಮ್ಗೆ ಹೇಳ್ತಾ ಇರೋದು. ಬಿ ಲೈಕ್ ಲಿವ್ ಸೈಲೆಂಟ್ಲಿ ಸ್ವಲ್ಪ ದಿನ, ಎಲ್ಲರಿಗೂ ಹೇಳ್ಕೊಳ್ದಿರಾ. ಅಥವಾ ಫಾರ್ ಎಕ್ಸಾಂಪಲ್ ಏನಾದರೂ ಐಡಿಯಾ ಬಂದಿರ್ಬೋದು, ಪ್ರಾಜೆಕ್ಟ್ ಬಗ್ಗೆ ಏನಾದರೂ ವಿಷನ್ ಬಂದಿರ್ಬೋದು, ಅಥವಾ ಇದನ್ನು ಮಾಡಬೇಕಂತ ಅನಿಸಿರ್ಬೋದು, ಅಥವಾ ಯಾವುದಾದ್ರೂ ಸ್ಪಿರಿಚುವಲ್ ಪ್ರಾಕ್ಟೀಸ್ ಮಾಡಬೇಕಂತ ಅನಿಸಿರ್ಬೋದು. ಎಲ್ಲರಿಗೂ ಹೇಳೋ ಅವಶ್ಯಕತೆ ಇಲ್ಲ, ಇದನ್ನು ಮಾಡಬೇಕಂತ ಅಂದ್ಕೊಳ್ತಾ ಇದ್ದೀನಿ. ಅಥವಾ ಅದಾದಾಗ ನಿಮ್ಗಾಗೋ ಎಕ್ಸ್ಪೀರಿಯನ್ಸ್ಗಳು, ಫಾರ್ ಎಕ್ಸಾಂಪಲ್ ರೋಮಾಂಚನ ಆಗುವಂಥ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ನೀವು ಮೆಡಿಟೇಷನ್ ಮಾಡಬೇಕಾದ್ರೆ ಅದನ್ನು ನೀವೆಲ್ಲರಿಗೂ ಹೇಳ್ಕೋಬೇಕಾಗಿಲ್ಲ. ಸೊ ಇಟ್ ಈಸ್ ಯೋರ್ ಎಕ್ಸ್ಪೀರಿಯನ್ಸ್, ಇಟ್ ಈಸ್ ಯೋರ್ ಲೈಫ್, ನಿಮ್ಮ ಸ್ಟೋರಿ, ನಿಮ್ಮ ಒಂದು ಜರ್ನಿ ಇದು. ಎಲ್ಲರಿಗೂ ಅದು ಏನಾಗ್ತಾ ಇದೆ ನಿಮ್ಮ ಜೀವನದಲ್ಲಿ ಅಂತ ಹೇಳಿ ಎಲ್ಲರಿಗೂ ತಿಳ್ಕೊಬೇಕಾಗಿಲ್ಲ. ಲಿವ್ ಅ ಪ್ರೈವೇಟ್ ಲೈಫ್ ಸ್ವಲ್ಪ ಕಾಲ. ಆ್ಯಕ್ಚುಲಿ ಯಾವಾಗ್ಲೂ ಲಿವ್ ಅ ಪ್ರೈವೇಟ್ ಲೈಫ್ ಅಂತ ಹೇಳ್ತಾ ಇರೋದು. ವಿ ಹ್ಯಾವ್ 3 ಆಫ್ ಸ್ವಾರ್ಡ್ಸ್. ಯಾರ ಕಣ್ಣು ಯಾವ ಥರ ಇದೆ ಅಂತ ಹೇಳೋದಕ್ಕಾಗಲ್ಲ, ಎಸ್ಪೆಷಲಿ ಈ ಸಮಯದಲ್ಲಿ. ಲೈಕ್ ಫಾರ್ ಎಕ್ಸಾಂಪಲ್, ನೀವು ಹೊಸದಾಗಿ ಏನಾದರೂ ಸ್ಟಾರ್ಟ್ ಮಾಡಿದಾಗ, ಮೇ ಬಿ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಿರ್ಬೋದು, ಹೊಸ ಒಂದು ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿರ್ಬೋದು, ಸ್ವಿಮ್ಮಿಂಗ್ ಕಲಿಯೋದಕ್ಕೆ ಸ್ಟಾರ್ಟ್ ಮಾಡಿರ್ಬೋದು. ಲುಕ್ ಅಟ್ ಮೈ ಪ್ರೋಗ್ರೆಸ್, ಇವತ್ತು ನಾನು ಇಷ್ಟು ದೂರ ಹೋದೆ, ಇಷ್ಟು ಲ್ಯಾಪ್ಸ್ ಲೈಕ್ ಸ್ವಿಮ್ ಮಾಡಿದೆ. ಲೈಕ್ ವಿ ಡೋಂಟ್ ನೋ ಯಾರು ಯಾವ ದೃಷ್ಟಿನಲ್ಲಿ ನೋಡ್ತಿರ್ತಾರೆ ಅಂತ ಹೇಳಿ ಆ ಎನರ್ಜಿ ನಿಮಗೆ ಇನ್ಫ್ಲುಯೆನ್ಸ್ ಆಗ್ಬೋದು. ಸೊ ಗ್ರೋ ಇನ್ ಸೈಲೆನ್ಸ್, ಬಿಕಮ್ ಸಕ್ಸಸ್ಫುಲ್ ಇನ್ ಯುವರ್ ಸೈಲೆನ್ಸ್ ಅಂತ ಹೇಳ್ತಾ ಇರೋದು. ಸೊ ಲೆಟ್ ಯುವರ್ ಆ್ಯಕ್ಷನ್ಸ್, ಅಥವಾ ನೀವು ಅಚೀವ್ ಮಾಡ್ತೀರಾ, ಲೆಟ್ ಯುವರ್ ಆ್ಯಕ್ಷನ್ಸ್ ಸ್ಪೀಕ್ ಲೌಡರ್. ಲೈಕ್ ನಿಮ್ಮ ಆ್ಯಕ್ಷನ್ಸ್ ಲೌಡ್ ಆಗಿರಲಿ, ನಿಮ್ಮ ವರ್ಡ್ಸ್ ಅಲ್ಲ. ಓಕೆ, ನಮ್ಮ ಸ್ಟೇಟಸ್ ಅಲ್ಲ, ನಾವು ಹೇಳ್ಕೊಳ್ಳೋದಲ್ಲ. ಆ್ಯಕ್ಚುಲಿ ನಾವು ವಿನ್ ಆದಾಗ, ಆ್ಯಕ್ಚುಲಿ ನಾವು ಲೆಟ್ಸ್ ಸೇ ಆ ಬಿಸ್ನೆಸ್ ಅಬ್ಸಲ್ಯೂಟ್ಲಿ ಸಕ್ಸಸ್ಫುಲ್ ಆಯಿತು. ಲೆಟ್ಸ್ ಸೇ ನಾವು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ವಿ, ವಿ ಗಾಟ್ 1000 ಸಬ್ಸ್ಕ್ರೈಬರ್ಸ್ ಆರ್ 500 ವ್ಯೂಸ್. ದಟ್ ಈಸ್ ಅಮೇಝಿಂಗ್, ದಟ್ ಈಸ್ ಅ ಬಿಗ್ ಅಚೀವ್ಮೆಂಟ್ ನಮಗೆ. ಅದನ್ನು ಸ್ಟೇಟಸ್ಗೆ ಆಗ್ಬಿಟ್ಟು ಲುಕ್ ಎಟ್ ದ್ಯಾಟ್, ಐ ಗಾಟ್ 500 ವ್ಯೂಸ್ ಅಂತ ಹೇಳೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ. ಮೇ ಬಿ ನಾಟ್ ಎವ್ರಿಬಡಿ ಆರ್ ಹ್ಯಾಪಿ ನಿಮ್ಮ ಸಕ್ಸಸ್ನ ನೋಡಿ. ದೇರ್ ಕ್ಯಾನ್ ಬಿ ಸಮ್ ಜೆಲಸಿ. ಸೊ ಸ್ಟೇ ಫೋಕಸ್ ನಿಮ್ಮ ಲೇನಲ್ಲಿ, ನಿಮ್ಮ ಟಾರ್ಗೆಟಲ್ಲಿ, ನಿಮ್ಮ ಪ್ರಾಕ್ಟೀಸಲ್ಲಿ. ಯು ಡೂ ಯುವರ್ ಫೋಕಸ್ಡ್ ಪ್ರಾಕ್ಟೀಸ್. ನಿಮ್ಮ ಟಾರ್ಗೆಟ್ ಮೇಲೆ ಗಮನ ಇಟ್ಕೊಂಡು, ಹೊರಗಡೆ ಏನು ಅಂದ್ಕೊಳ್ತಾ ಇದ್ದಾರೆ, ಏನಾಗ್ತಾ ಇದೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ದಿರಾ, ಜಸ್ಟ್ ಫೋಕಸ್ ಆ್ಯಂಡ್ ಗೋ ಫಾರ್ವರ್ಡ್ ಇನ್ ಸೈಲೆನ್ಸ್ ಅಂತ ಹೇಳಿ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನಿಮಗೆ ಈಗ ಸದ್ಯಕ್ಕೆ ಅಡ್ವೈಸ್ ಮಾಡ್ತಾ ಇರೋದು. ಮೇ ಬಿ ತುಂಬ ಜನ ದೃಷ್ಟಿ ನಿಮ್ಮ ಮೇಲೆ ಇರ್ಬೋದು, ಅಥವಾ ನೀವೇನು ಮಾಡ್ತಾ ಇದ್ದೀರಾ ಅಂತ ಕ್ಯೂರಿಯಾಸಿಟಿ ಇರ್ಬೋದು. ಸೊ ಡೋಂಟ್ ಫಾಲ್ ಫಾರ್ ಆಲ್ ದೋಸ್ ಕ್ಯೂರಿಯಾಸಿಟೀಸ್ ಅಂತ ಹೇಳಿ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು. ಎಲ್ಲರೂ ತಿಳ್ಕೊಳ್ಬೇಕಾಗಿಲ್ಲ ನಮ್ಮ ಜೀವನದಲ್ಲಿ ಏನು ನಡೀತಿದೆ ಅಂತ ಹೇಳಿ. ಲಿವ್ ಅ ಪ್ರೈವೇಟ್, ಸೈಲೆಂಟ್, sweet, simple life. ಆ್ಯಂಡ್ ಲೆಟ್ ಪೀಪಲ್ ವಂಡರ್ ಆ್ಯಂಡ್ ಸ್ಟೇ ಕ್ಯೂರಿಯಸ್. ಜನರು ಕನ್ಫ್ಯೂಷನಲ್ಲಿ ಇರಲಿ ಬಿಡಿ, ಏನಾಗ್ತಿದೆ ನಿಮ್ಮ ಜೀವನದಲ್ಲಿ ಅವ್ರು ತಿಳ್ಕೊಳ್ಳಿಲ್ಲ ಅಂದರೆ ಏನಾಗೋಗೋದಿಲ್ಲ, ಪರವಾಗಿಲ್ಲ, ಹಾಗೇ ಇರಲಿ. ಸೊ ಲಿವ್ ಅ ಪ್ರೈವೇಟ್ ಲೈಫ್ ಫಾರ್ 6 months ಆರ್ 3 months, 6 months, ಬಿಕಾಸ್ ದಿಸ್ ಈಸ್ ನಾಟ್ ದ ಟೈಮ್ ನಾವು ಎಲ್ಲನೂ ಹೇಳ್ಕೊಳ್ಳೋದಕ್ಕೆ, ಎಲ್ಲದನ್ನು ಹಂಚ್ಕೊಳ್ಳೋದಕ್ಕೆ. ಮೇ ಬಿ ನೀವು ಹೊಸದಾಗಿ ಏನಾದರೂ ಸ್ಟಾರ್ಟ್ ಮಾಡಬೇಕಂತ ಹೇಳಿ ಅನ್ನಿಸ್ತಿರ್ಬೋದು, ಹೊಸ ಪ್ರಾಕ್ಟೀಸು, ಹೊಸ ವಿಷನ್ನು. ದೆರ್ ಇಸ್ ಸಮಥಿಂಗ್, ಜಸ್ಟ್ ಡೂ ಇಟ್ ಇನ್ ಪ್ರೈವೇಟ್. ಫಾರ್ ಎಕ್ಸಾಂಪಲ್, ನೀವು
ಹೊಸ ರಿಲೇಷನ್ಶಿಪ್ಪಿಗೆ ಎಂಟರ್ ಆದರೆ ಯು ಡೋಂಟ್ ಹ್ಯಾವ್ ಟು ಪುಟ್ ಇಟ್ ಇನ್ ಅ ಸ್ಟೇಟಸ್, ಯು ನೋ, ಐ ಫೌಂಡ್ ಮೈ ಸೋಲ್ ಮೇಟ್, ಐ ಫೌಂಡ್ ದ ಒನ್, ಲೈಕ್ ಲುಕ್ ಎಟ್ ಮೈ ಹ್ಯಾಪಿನೆಸ್. ಸೊ ನಾಟ್ ನೆಸಸರಿ. ಇಫ್ ಯು ಆರ್ ಹ್ಯಾಪಿ, ಯು ಆರ್ ಹ್ಯಾಪಿ. ಓಕೆ, ಸೊ ಐ ಆಮ್ ರೀಸ್ಟಾರ್ಟಿಂಗ್ ವಿಡಿಯೋನ. ಈ ಕಾರ್ಡ್ ತೊಗೊಂಡ್ಮೇಲೆ ನಾನು ಮಾತಾಡ್ತಾನೆ ಇದ್ದೆ, ಅದಾದಮೇಲೆ 10 ನಿಮಿಷ ಸೊ ರೆಕಾರ್ಡಿಂಗ್ ಕಟ್ ಆಗಿದೆ ಬಿಕಾಸ್ ಸ್ಟೋರೇಜ್ ಫುಲ್ ಆಗಿತ್ತು. ಆ್ಯಂಡ್ ದೆನ್ ಹ್ಯಾಡ್ ಟು ಡಿಲೀಟ್ ನನ್ನ ಸ್ಟೋರೇಜನ್ನ ಆ್ಯಂಡ್ ಮೇಕ್ ಸ್ಪೇಸ್ ಈ ಹೊಸ ಮತ್ತೆ ರೆಕಾರ್ಡ್ ಮಾಡೋದಕ್ಕೆ. ಸೊ ಅಗೇನ್ ಲೈಕ್ ಸೈಲೆನ್ಸ್, ಅದನ್ನೇ ಹೇಳ್ತಾ ಇರೋದು ನಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ, ಲೈಕ್ ಬಿ ಸೈಲೆಂಟ್. ಇಷ್ಟೊಂದು ಹೇಳಬೇಕಾಗಿಲ್ಲ, ಇಷ್ಟೊಂದು ನಾವು ಎಕ್ಸ್ಪ್ರೆಸ್ ಮಾಡಬೇಕಾಗಿಲ್ಲ, ಇಷ್ಟೊಂದು ಶೇರ್ ಮಾಡ್ಕೋಬೇಕಾಗಿಲ್ಲ. ಐ ಥಿಂಕ್ ಹೊರಗಡೆ ಜನರು ಸ್ವಲ್ಪ ಕ್ಯೂರಿಯಸ್ ಇರ್ಬೋದು ಈ ಸಮಯದಲ್ಲಿ ನಿಮ್ಮ ಸಕ್ಸಸ್ ಬಗ್ಗೆ ಅಥವಾ ಏನು ಮಾಡ್ತಿದ್ದೀರಾ ಅಂತ ತಿಳ್ಕೊಳ್ಳೋದ್ರ ಬಗ್ಗೆ. ಸೊ ಬಿ ಸೈಲೆಂಟ್ ಆ್ಯಂಡ್ ಸೈಲೆಂಟಾಗಿ ನಿಮ್ಮ ಸಕ್ಸಸ್ಸನ್ನು, ಪ್ರೈವೇಟಾಗಿ ನಿಮ್ಮ ಸಕ್ಸಸ್ಸನ್ನು ನಿಮ್ಮಲ್ಲಿ ಇಟ್ಕೊಳ್ಳಿ. ನೀವು ಯಾರ ಜೊತೆ ಆದರೂ ಶೇರ್ ಮಾಡಬೇಕಂತ ಅನಿಸಿದ್ರು ಲೆಟ್ ಇಟ್ ಬಿ 1 or 2 ವೆರಿ ವೆರಿ ಇಂಟರ್ನಲ್ ಗ್ರೂಪ್, ವೆರಿ ಕ್ಲೋಸ್. ನಿಮಗೆ 100% ಶ್ಯೂರ್ ಅವ್ರು ನಿಮಗೋಸ್ಕರ ನಿಮ್ಮನ್ನು ಚಿಯರ್ ಮಾಡ್ತಾರೆ ಅನ್ನೋಂಥ ಎನರ್ಜಿ ಇದ್ದರೆ ಮಾತ್ರ ಅವ್ರ ಹತ್ರ ಶೇರ್ ಮಾಡ್ಕೊಳ್ಳಿ. ಆ್ಯಂಡ್ ಔಟರ್ ಗ್ರೂಪನ್ನ, ಎಕ್ಸ್ಟರ್ನಲ್ ಗ್ರೂಪನ್ನು ಜಸ್ಟ್ ಕೀಪ್ ದೆಮ್ ಅವೇ ಸ್ವಲ್ಪ. ಆ್ಯಂಡ್ ಎಲ್ಲರಿಗೂ ಹೇಳ್ಕೊಳ್ಳೋ ಅಂಥ ಅವಶ್ಯಕತೆ ಇಲ್ಲ ಇವಾಗ. ಮೇ ಬಿ ದೆರ್ ಇಸ್ ಸಮಥಿಂಗ್, ನೀವು ನಿಮ್ಮ ಲೈಫಲ್ಲಿ ಯು ಮೇ ಎಕ್ಸ್ಪೀರಿಯನ್ಸ್ ಅ ಬಿಗ್ ಸಕ್ಸಸ್ ಆರ್ ಅ ಬ್ರೇಕ್ ಥ್ರೂ ನಿಯರ್ ಫ್ಯೂಚರಲ್ಲಿ. ಮೇ ಬಿ ದಟ್ ಆಫರ್, ಮೇ ಬಿ ದಟ್ ಸೋಲ್ ಮೇಟ್, ಮೇ ಬಿ ದಟ್ ಆಪರ್ಚುನಿಟಿ, ವಾಟ್ ಎವರ್ ಇಟ್ ಈಸ್, ಲೆಟ್ your ಸಕ್ಸಸ್ ಸ್ಟೋರಿ ಬಂದು ನಿಮ್ಮ ಆ್ಯಕ್ಷನ್ ಆಗಿರಲಿ, ನಿಮ್ಮ ವರ್ಡ್ಸ್ ಅಲ್ಲ, ರೈಟ್? ಸೊ ಲಿವ್ ಅ ವೆರಿ ಸಿಂಪಲ್ ಆ್ಯಂಡ್ ಪ್ರೈವೇಟ್ ಲೈಫ್ ಇವಾಗ. ಆ್ಯಂಡ್ ಆಲ್ಸೋ ನಿಮ್ಮ ಜೊತೆ ನೀವು ಸಮಯ ಕಳೆಯೋದು, ಮೆಡಿಟೇಷನಲ್ಲಿರ್ಬೋದು, ಅಥವಾ ನಿಮ್ಮನ್ನು ತಿಳ್ಕೊಳ್ಳೋವಂಥ ಪ್ರಯತ್ನ, ಇನ್ನೂ ಆಳವಾಗಿ ತಿಳ್ಕೊಳ್ಳೋವಂಥ ಪ್ರಯತ್ನ ಮಾಡುವಂಥದ್ದು ಇರ್ಬೋದು, ನಿಮ್ಮ ಸ್ಪಿರಿಚುವಲ್ ಪ್ರಾಕ್ಟೀಸಸ್ ಇರ್ಬೋದು. ಬಿಕಾಸ್ ಅಲ್ಲಿಂದನೇ ನಿಮಗೆ ಬೇಕಾಗಿರುವಂಥ ಉತ್ತರಗಳು, ಕ್ಲಾರಿಫಿಕೇಷನ್ಸು, ಐಡಿಯಾಸು ಬರ್ತಾ ಇರುವಂಥದ್ದು. ಯು ಆರ್ ವೆರಿ ವೆರಿ ಅಲೈನ್ಡ್ ನಿಮ್ಮ ಸ್ಪಿರಿಚುವಲ್ ಪಾತ್ಗೆ, ಯು ಆರ್ ವೆರಿ ಅಲೈನ್ಡ್ ನಿಮ್ಮ ಸೋಲ್ ಪರ್ಪಸ್ಗೆ, ಯು ಆರ್ ವೆರಿ ಅಲೈನ್ಡ್ ನೀವು ಏನನ್ನ ಮಾಡಬೇಕಂತ ಅಂದ್ಕೊಳ್ತಾ ಇದ್ದೀರಾ ಆ ಒಂದು ಡೈರೆಕ್ಷನ್ಗೆ. ಸೊ ಯಾ, ಆ್ಯಸ್ ಆಫ್ ನೌ ಬಿ ಯುವರ್ ಓನ್ ಚಿಯರ್ ಲೀಡರ್ ಅಂತ ಹೇಳ್ತಾ ಇರೋದು. ಸೈಲೆಂಟಾಗಿ ನಿಮ್ಮ ಸಕ್ಸಸ್ಸನ್ನು ನೀವು ಎಕ್ಸ್ಪೀರಿಯನ್ಸ್ ಮಾಡಿ, ನಿಮ್ಮ ಲೈಫನ್ನು ಎಕ್ಸ್ಪೀರಿಯನ್ಸ್ ಮಾಡಿ. ಬಿಕಾಸ್ ನಾವು ನಮ್ಮ ಸಕ್ಸಸ್ಸು, ನಮ್ಮ ವೆಯ್ಟ್ ಲಾಸು, ನಮ್ಮ ಲೈಕ್ ನಾವು ಏನೇನಾದರೂ ಓವರ್ಕಮ್ ಮಾಡೋದು, ವಿ ಡೋಂಟ್ ಹ್ಯಾವ್ ಟು ಶೇರ್ ಎಲ್ಲನೂ. ಸಿ ದಿಸ್ ಇಸ್ ವಾಟ್ ಐ ಡಿಡ್, ಇದನ್ನು ಮಾಡಿದೆ, ಅದನ್ನು ಮಾಡಿದೆ ಅಂತ ಹೇಳಿ. ನಮ್ಮ ಲೈಫು, ನಮ್ಮ ಎಕ್ಸ್ಪೀರಿಯನ್ಸು, ಅದು ನಮ್ಮದಾಗಿರಲಿ, ಎಲ್ಲರಿಗೂ ಅದು ಗೊತ್ತಾಗೋ ಅವಶ್ಯಕತೆ ಇಲ್ಲ ಅಂತ ಹೇಳಿ ನಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋವಂಥದ್ದು. ಆ್ಯಂಡ್ ಆಲ್ಸೋ ನಾವೇನಾದರೂ ಚಾರಿಟಿ ಮಾಡಿದ್ರೆ ಅಥವಾ ಯಾರಿಗಾದರೂ ಏನಾದರೂ ಕೊಟ್ಟರೆ, ವಿ ಡೋಂಟ್ ಹ್ಯಾವ್ ಟು ಪುಟ್ ದಟ್ ಸ್ಟೇಟಸಲ್ಲಿ ಅಥವಾ ಎಲ್ಲ ಕಡೆ ಯುನೋ ವಾಟ್ ಇದು ನಾನು ಇವರಿಗೆ ಚಾರಿಟಿ ಕೊಟ್ಟೆ, ಯುನೋ ವಾಟ್ ಈ ಫ್ರೆಂಡಿಗೆ ನಾನು ಇದನ್ನು ಕೊಟ್ಟೆ, ಯುನೋ ವಾಟ್ ಈ ಫ್ರೆಂಡ್ನ ನಾನು ಹೊಗಳಿದ್ರು, ಸೊ ಅದನ್ನು ನಾವೆಲ್ಲ ಕಡೆ ಹಂಚ್ಕೊಳ್ಳೋ. ಇಟ್ಸ್ ನಾಟ್ ನೆಸಸರಿ. ಜಸ್ಟ್ ಲೀವ್ ಅ ಸಿಂಪಲ್ ಲೈಫ್, ಓಕೆ? ಸೊ ಯಾ, ಎಕ್ಸ್ಪೀರಿಯನ್ಸ್ ಲೈಫ್ ಇನ್ ಪ್ರೈವೇಟ್ ಅಂತ ಹೇಳ್ತಾ ಇರೋದು. ಆ್ಯಂಡ್ ಶೇರ್ ಯುವರ್ ಲೈಫ್ ತುಂಬಾ ಕ್ಲೋಸ್ ಆಗಿರೋರ ಜೊತೆ. ಲೈಕ್ ಎಲ್ಲರ ಹತ್ರ ಎಲ್ಲನೂ ಹೇಳ್ಕೋಬೇಕಾಗಿಲ್ಲ, ಎಲ್ಲರ ಹತ್ರ ಎಲ್ಲನೂ ನಾವು ಹಂಚ್ಕೋಬೇಕಾಗಿಲ್ಲ. ಸೊ ಹ್ಯಾವ್ ಅ ವೆರಿ ಕ್ಲೋಸ್ ನಿಟ್ಟೆಡ್, ವೆರಿ ಕ್ಲೋಸ್ ಫ್ಯಾಮಿಲಿ, ವೆರಿ ಕ್ಲೋಸ್ ಫ್ರೆಂಡ್ಸ್ ಜೊತೆ ಲೈಕ್ ಬಿ ಪ್ರೈವೇಟ್, ಓಕೆ? ಗ್ರೂಪ್ ನಂಬರ್ 1. ಸೊ ಅದು ನಿಮ್ಮ ಇವತ್ತಿನ ಮೆಸೇಜಸ್ಸು. ಇಷ್ಟು ಸ್ಟ್ರಾಂಗಾಗಿ ಹೇಳ್ತಿದ್ದಾರೆ ಅಂದರೆ ದೆರ್ ಇಸ್ ಅ ರೀಸನ್. ಸೊ ಯಾ, ಥಿಂಕ್ ಅಬೌಟ್ ಇಟ್. ನಿಮ್ಗೇನು ಅನ್ನಿಸ್ತು ಅಂತ ಹೇಳಿ ಇದ್ರ ಬಗ್ಗೆ ಕೆಳಗಡೆ ಕಮೆಂಟ್ ಮಾಡಿ, ನಿಮ್ಗೇನು ಅನ್ನಿಸ್ತು ಈ ರೀಡಿಂಗ್ ಬಗ್ಗೆ ಅಂತ ಹೇಳಿ. ಸೊ ಯಾ, ಗ್ರೂಪ್ ನಂಬರ್ 1 ಅದು ನಿಮ್ಮ ಇವತ್ತಿನ ರೀಡಿಂಗು. ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರ್ ಊಟ ಮಾಡಿ, ಕಣ್ತುಂಬ ನಿದ್ದೆ ಮಾಡಿ, ಮನಸ್ಸಿಗೆ ಏನು ಇಡ್ಸುತ್ತೆ ಜಾಸ್ತಿ ಮಾಡಿ, ಖುಷಿಯಾಗಿರಿ. ಗ್ರೂಪ್ ನಂಬರ್ 1, ಎಂಜಾಯ್ ಯುವರ್ ಲೈಫ್ ಇನ್ ಸೈಲೆನ್ಸ್, ಇನ್ ಪ್ರೈವೇಟ್, ಓಕೆ? And love you all. Take care. Bye-bye. ಗ್ರೂಪ್ ನಂಬರ್ 2, ನೀವು ಈ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ, ಈ ಬ್ಯಾಕ್ಗ್ರೌಂಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ, ಇದು ನಿಮ್ಮ ಇವತ್ತಿನ ರೀಡಿಂಗು. ಮೊದಲನೇದು, ನಿಮ್ಮ ಗ್ರೂಪಿಗೆ ಕನೆಕ್ಟ್ ಮಾಡಿದಾಗ ಈ ಡೆಸರ್ಟನ್ನು ತೋರಿಸ್ತಾ ಇರೋದು. ಡೆಸರ್ಟಲ್ಲಿ ಕ್ಯಾಮಲ್ ರೈಡನ್ನು, ಆ ಕ್ಯಾಮಲ್ ಮೇಲೆ, ಆ ಒಂಟೆ ಮೇಲೆ ಕೂತ್ಕೊಂಡಾಗ ಅದು ಸ್ಲೋ ಆಗಿ ಅಪ್ ಆ್ಯಂಡ್ ಡೌನ್, ಆ ಕಾಲು ನೀರಿಗೆ ಮರಳಿಗೆ ಸಿಗ್ಲಿಕ್ಕೊಳ್ಳುತ್ತೆ. ಆ್ಯಂಡ್ ದೆನ್ ಮತ್ತೆ ಕಾಲೆತ್ತು ಮರಳ ಮೇಲೆ ಇಡಬೇಕು. ಇಟ್ ಈಸ್ ಟೈಟ್, ಇಟ್ ಈಸ್ ಡಿಫಿಕಲ್ಟ್, ಇಟ್ ಈಸ್ ಟೂ ಮಚ್ ಆಫ್ ಎಫರ್ಟ್ ಆ ಕ್ಯಾಮಲ್ಗೆ ಡೆಸರ್ಟಲ್ಲಿ ನಡೆಯೋದು. ಆ್ಯಂಡ್ ಸಡನ್ ಆಗಿ ಆ ಡೆಸರ್ಟ್ ಎಂಡ್ ಆಗ್ತಾ ಇರೋದನ್ನು ತೋರಿಸ್ತಾ ಇರೋದು. ಡೆಸರ್ಟ್ ಎಂಡ್ ಆದಮೇಲೆ ದೇರ್ ಇಸ್ ದಿಸ್ ಗಾರ್ಡನ್ ಅಥವಾ ಲಾಡ್ ಆಫ್ ಗ್ರೀನರಿ ಅಥವಾ ಫ್ಲ್ಯಾಟ್ ಲ್ಯಾಂಡ್. ಈ ಫ್ಲ್ಯಾಟ್ ಲ್ಯಾಂಡಲ್ಲಿ ನಾವು ಇವಾಗ ತೋರಿಸ್ತಾ ಇರೋದು ಆ ಕ್ಯಾಮಲ್ಲಿಂದ ನೀವು ಕೆಳಗಡೆ ಇಳಿದ್ಬಿಟ್ಟು ಇವಾಗ ಅಲ್ಲಿ ಕುದುರೆ ಕಾಣಿಸ್ತಾ ಇರೋದು. ಸೊ ಕ್ಯಾಮಲಿಂದ ಇಳಿದ್ಮೇಲೆ, ಆ ಒಂಟೆಯಿಂದ ಇಳಿದ್ಮೇಲೆ ಇವಾಗ ಕುದುರೆ ಮೇಲೆ ಹತ್ತು ಕೂತ್ಕೊಳ್ತಾ ಇದ್ದೀರಾ. ಆ್ಯಂಡ್ ನೌ ಇಟ್ ಈಸ್ ಟೇಕಿಂಗ್ ಆಫ್ ಫ್ಲ್ಯಾಟ್ ಗ್ರೌಂಡ್, ಫ್ಲ್ಯಾಟ್ ಸರ್ಫೇಸ್. ಆ್ಯಂಡ್ ನಿಮ್ಮ ಕೈಯಲ್ಲಿ ಅದು
ರೇಂಜ್ ಇರೋದು. ನಾವು ಯು ಆರ್ ಡೈರೆಕ್ಟಿಂಗ್ ಆ ಕುದುರೆನ ಲೈಕ್ ಎಷ್ಟು ಫಾಸ್ಟಾಗಿ ಓಡಬೇಕು ಅಷ್ಟು ಫಾಸ್ಟಾಗಿ, ಆ್ಯಂಡ್ ದೆನ್ ಇಟ್ ಬಿಕಮ್ಸ್ ಮೋರ್ ಎಕ್ಸೈಟಿಂಗ್. ಇವಾಗ ಆ ಕ್ಯಾಮೆಲ್ ಮೇಲಿದ್ದಾಗ ತುಂಬಾ ಸ್ಲೋ ಆಗಿ ನಿಮಗೆ ಆಲೋಚನೆ ಮಾಡೋದಕ್ಕೆ ಎಷ್ಟೊಂದು ಟೈಮ್ ಇರ್ತಾಯಿತ್ತು, ಇಡೀ ಜೀವನದ ಬಗ್ಗೆ ಆಲೋಚನೆ ಮಾಡ್ಕೊಂಡು ಕೂತ್ಕೊಳ್ಬೋದಿತ್ತು. ಬಟ್ ಇವಾಗ ಕುದುರೆ ಮೇಲೆ ಕೂತ್ಕೊಂಡಾಗ ಐ ಡೋಂಟ್ ಹ್ಯಾವ್ ಟೈಮ್ ಅದಕ್ಕೆಲ್ಲ, ಬಿಕಾಸ್ ಐ ಹ್ಯಾವ್ ಟು ಫೋಕಸ್ ನಾನು ಯಾವ ಡೈರೆಕ್ಷನ್ ಮೇಲೆ ಹೋಗ್ತಾ ಇದ್ದೀನಿ. ಸೊ ದಟ್ ಈಸ್ ದ ಎನರ್ಜಿ ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದಾಗ ಕೊಡ್ತಾ ಇರೋದು. ಬಿಕಾಸ್ ಐ ಥಿಂಕ್ ಯು ಆರ್ ಅಬೌಟ್ ಟು ಟೇಕ್ ಆಫ್. ವಿ ಹ್ಯಾವ್ ಟ್ರಾನ್ಸೆಂಡೆನ್ಸ್ ಆ್ಯಂಡ್ ಅಡ್ವಾನ್ಸ್ಮೆಂಟ್. ಯು ಆರ್ ಮೂವಿಂಗ್ ಫಾರ್ವರ್ಡ್. ಗ್ರೂಪ್ ನಂಬರ್ 2 ನಿಮ್ಮ ಪ್ರಾಜೆಕ್ಟಲ್ಲಿರ್ಬೋದು, ನಿಮ್ಮ ಐಡಿಯಾನಲ್ಲಿರ್ಬೋದು, ನಿಮ್ಮ ವಿಷನಲ್ಲಿರ್ಬೋದು, ಅಥವಾ ಎಲ್ಲಿ ಸ್ಟಕ್ ಆಗಿತ್ತು, ಸ್ಟ್ಯಾಗ್ನೆನ್ಸಿ ಇತ್ತು, ಅಥವಾ ಎಲ್ಲಿ ಸ್ಲೋ ಇತ್ತು, ಎನರ್ಜೀಸ್ ನಾನ್ ಮೂವ್ಮೆಂಟಲ್ಲಿತ್ತು, ಅಥವಾ ತುಂಬಾ ಸ್ಲೋ ಆಗಿ ಮೂವ್ ಆಗ್ತಾ ಇದ್ದಂಥ ಎನರ್ಜೀಸ್ ಬಂದು ಇಟ್ ಈಸ್ ಟೇಕಿಂಗ್ ಆಫ್. 8 ಆಫ್ ವಾಂಡ್ಸ್ ಎನರ್ಜಿ ತೋರಿಸ್ತಾ ಇರೋದು, ನೈಟ್ ಆಫ್ ವಾಂಡ್ಸ್ ಎನರ್ಜಿ ತೋರಿಸ್ತಾ ಇರೋದು, ಅ ಲಾಟ್ ಆಫ್ ವಾಂಡ್ಸ್ ಎನರ್ಜಿ, ಫೈರ್ ಎನರ್ಜಿ ತೋರಿಸ್ತಾ ಇರೋದು. ಇಫ್ ಯು ಹ್ಯಾಡ್ ನೋ ಮೋಟಿವೇಶನ್ ರೀಸೆಂಟ್ ಡೇಸಲ್ಲಿ, ಐ ಹ್ಯಾವ್ ನೋ ಮೋಟಿವೇಶನ್, ಓ ಮೈ ಗಾಡ್ ವಾಟ್ ಟು ಡೂ, ಇದೆಲ್ಲ ಮಾಡಬೇಕಂತ ಗೊತ್ತು ಬಟ್ ಐ ಆಮ್ ಇನ್ ನೋ ಮೂಡ್, ಅಥವಾ ಐ ಹ್ಯಾವ್ ಝೀರೋ ಮೋಟಿವೇಶನ್. ಸೊ ದ್ಯಾಟ್ ಈಸ್ ಶಿಫ್ಟಿಂಗ್. ಗ್ರೂಪ್ ನಂಬರ್ 2 ಲೈಕ್ ಆ ಫೈರ್ ಆ್ಯರೋ ನಿಮ್ಮ ಹಾರ್ಟಿಗೆ ಹೊಡಿತಾ ಇರೋದನ್ನು ತೋರಿಸ್ತಾ ಇರೋದು. ಲೈಕ್ ಆ್ಯರೋ ಆ್ಯಂಡ್ ಬೋನ್, ಆ ಬಿಲ್ಲು ಬಾಣ, ಆ ಬಾಣದ ತುದಿನಲ್ಲಿ ದೇರ್ ಇಸ್ ಫೈರ್. ಆ ಫೈರ್ ಆ್ಯರೋನ ನಮಗೆ ಸ್ಟ್ರೈಕ್ ಆದಾಗ ಇಟ್ಸ್ ಲೈಕ್ ಇಗ್ನೈಟಿಂಗ್. ಆ ಫೈರ್ ಇಗ್ನೈಟ್ ಆಗ್ತಾ ಇರೋದನ್ನು ತೋರಿಸ್ತಾ ಇರೋದು. ಸೋಲಾರ್ ಪ್ಲೆಕ್ಸಸ್ ಎನರ್ಜಿ, ಮಣಿಪುರ ಚಕ್ರದ ಎನರ್ಜಿ ತೋರಿಸ್ತಾ ಇರೋದು. ಲೈಕ್ ಸಡನ್ ಇಂಪ್ರೂವ್ಮೆಂಟ್ ನಮ್ಮ ಎನರ್ಜಿ ಲೆವೆಲ್ಸಲ್ಲಿ, ರೈಟ್? ನಮ್ಮ ಮೋಟಿವೇಶನಲ್ಲಿ ಸಡನ್ ಇಂಪ್ರೂವ್ಮೆಂಟ್, ಲೈಕ್ ಕ್ವಿಕ್ಕಾಗಿ ಆ್ಯಕ್ಟ್ ಮಾಡೋದು, ಕ್ವಿಕ್ಕಾಗಿ ಲೈಕ್ ವಿ ಆರ್ ಟೇಕಿಂಗ್ ಆ್ಯಕ್ಷನ್ಸ್, ವಿ ಆರ್ ಟೇಕಿಂಗ್ ಡಿಸಿಷನ್ಸ್, ನಾವು ಮುಂದೆ ಹೋಗ್ತಾ ಇರೋದು. ಸೊ ಇಟ್ ಫೀಲ್ಸ್ ವೆರಿ ವೆರಿ ಸ್ಟ್ರಾಂಗ್ಲಿ ಮೂವಿಂಗ್ ಫಾರ್ವರ್ಡ್ ಫೈರಿ ಎನರ್ಜಿ ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದಾಗ. ಸೊ ನಿಮ್ಮ ಗೈಡೆನ್ಸ್ ಬಂದು ಇವಾಗ ಇಟ್ ಇಸ್ ಟೋಟ್ಲಿ ಫೈನ್. ನಿಮ್ಗೆ ಇನ್ನೂ ಆ ಥರ ಮೋಟಿವೇಶನ್ ಇಲ್ಲ, ಓ ಮೈ ಗಾಡ್ ಐ ಆಮ್ ಟಯರ್ಡ್ ಅಂತ ಅನ್ನಿಸ್ತಿದ್ರೆ, ಇವಾಗ ಆ ಎನರ್ಜಿ ಒಂದು ಶಿಫ್ಟ್ ಆಗ್ತಾ ಇದೆ. ಆ್ಯಂಡ್ ಬಿ ಪ್ರಿಪೇರ್ಡ್ ಅಂತ ಹೇಳ್ತಾ ಇರೋದು. ಈ ರೀಡಿಂಗಲ್ಲಿ ನಿಮ್ಮನ್ನು ಪ್ರಿಪೇರ್ ಮಾಡ್ತಾ ಇರೋದು, ನಿಮ್ಮ ಮೈಂಡನ್ನ, ನಿಮ್ಮನ್ನು ಟು ಗೆಟ್ ರೆಡಿ ಈ ಆ್ಯಕ್ಷನ್ ಓರಿಯೆಂಟೆಡ್ ಎನರ್ಜಿಗೆ ಮೂವ್ ಆಗೋದಕ್ಕೆ. ಸೊ ಬಿಕಾಸ್ ದ ಎನರ್ಜೀಸ್ ಆರ್ ಶಿಫ್ಟಿಂಗ್ ಆ್ಯಂಡ್ ಲೈಕ್ ಬ್ರೇಕಿಂಗ್ ಓಪನ್. ನಿಮಗೆ ಒಂಟೆ ಎನರ್ಜಿಯಿಂದ ಸ್ಲೋ ಆಗಿ ಡೆಸರ್ಟ್ ರೆಸ್ಟ್ರಿಕ್ಟೆಡ್ ಟೈರಿಂಗ್ ಎನರ್ಜಿಯಿಂದ ನಾವು ವಿ ಹ್ಯಾವ್ ಫ್ಲ್ಯಾಟ್ ಸರ್ಫೇಸ್, ಫ್ರೆಶ್ ಏರ್, ಆ್ಯಂಡ್ ಆ ಕುದುರೆ ಎನರ್ಜಿಗೆ, ಆ ಕುದುರೆ ಮೇಲೆ ಕೂತ್ಕೊಂಡು ವಿ ಕ್ಯಾನ್ ಲೈಕ್ ಸ್ಲೋ ಡೌನ್ ಆ ಹಾರ್ಸ್ ರೈಡನ್ನು, ಅಥವಾ ವಿ ಕ್ಯಾನ್ ಗೋ ಫಾಸ್ಟ್ ಬೇಸ್ಡ್ ಆನ್ ನಮ್ಮ ಇಂಟ್ರೆಸ್ಟ್ ಇವಾಗ. ಸೊ ಮೂಡ್ ಇಲ್ಲ, ಮೋಟಿವೇಶನ್ ಅಲ್ಲ, ನಾವು ಎಷ್ಟರ ಮಟ್ಟಿಗೆ ಇಂಟ್ರೆಸ್ಟೆಡ್ ಆಗಿದ್ದೀವಿ ಈ ಡೈರೆಕ್ಷನಲ್ಲಿ ಹೋಗೋದಕ್ಕೆ. ಯು ಆರ್ ಟೇಕಿಂಗ್ ಆಫ್. ಆ ಫ್ಲೈಟನ್ನು ತೋರಿಸ್ತಾ ಇರೋದು ನಿಮಗೆ ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದಾಗ. ಯು ಆರ್ ಟೇಕಿಂಗ್ ಆಫ್. ವೆರಿ ವೆರಿ ಇಂಟ್ರೆಸ್ಟಿಂಗ್ ಎನರ್ಜಿ. ಯಾಕಂದರೆ ಗ್ರೂಪ್ ನಂಬರ್ 1ಅಲ್ಲಿ ಲೈಕ್ ಇಟ್ ವಾಸ್ ವೆರಿ ವೆರಿ ಸ್ಲೋ ಅನ್ನೋದಕ್ಕಿಂತ ಜಸ್ಟ್ ಡೋಂಟ್ ಪೀಸ್ ಆಫ್ ಮೈಂಡ್, ಕಾಮ್ ಎನರ್ಜಿ ಅವರ ಗ್ರೂಪಲ್ಲಿ. ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದಾಗ ಇಟ್ ಫೀಲ್ಸ್ ಲೈಕ್ ಟೇಕ್ ಆಫ್, ಇಟ್ ಇಸ್ ಟೈಮ್ ಟು ಟೇಕ್ ಆಫ್ ಅಂತ ಹೇಳ್ತಾ ಇರೋದು. ವಿಲ್ ಬಿ ಟೇಕಿಂಗ್ ಅ ಲಾಟ್ ಆಫ್ ಆ್ಯಕ್ಷನ್ಸ್. ಏನೆಲ್ಲ ಪೆಂಡಿಂಗ್ ಇತ್ತು ಆ ಆ್ಯಕ್ಷನ್ಸ್ ಎಲ್ಲ ತೊಗೊಳ್ಳೋ ಅಂಥ ಟೈಮು, ಅಥವಾ ಏನು ಆ್ಯಕ್ಷನ್ ತೊಗೊಳ್ಬೇಕು ಅಂತ ಗೊತ್ತಿರಲಿಲ್ಲ ಅಂದಿದ್ದರೆ, ಅಥವಾ ಐ ಡೋಂಟ್ ನೋ ವಾಟ್ ಟು ಡೂ ಅಂತ ಹೇಳಿ ಕನ್ಫ್ಯೂಸ್ಡ್ ಎನರ್ಜಿ ಇದ್ದರೆ, ಲೈಕ್ ಆ ಸನ್ ಕ್ಲಿಯರ್ ಆಗ್ತಾ ಇರೋದು, ಕ್ಲೌಡ್ಸ್ ಎಲ್ಲ ಕ್ಲಿಯರ್ ಆಗ್ತಾ ಇರೋದು, ಆ್ಯಂಡ್ ದೆನ್ ಯು ಕ್ಯಾನ್ ಸಿ ಕ್ಲಿಯರ್ಲಿ ಏನು ಮಾಡಬೇಕು ಅಂತ ಹೇಳಿ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ವಿ ಹ್ಯಾವ್ 2 ಆಫ್ ವಾಂಡ್ಸ್, ವೆರಿ ಪಾಸಿಟಿವ್ ಆಪ್ಟಿಮಿಸ್ಟಿಕ್ ಎನರ್ಜಿಗೆ ಮೂವ್ ಆಗ್ತಾ ಇರೋದು. ಲೈಕ್ ಸ್ಲೋ ನೆಗೆಟಿವ್ ಎನರ್ಜಿ, ಟಯರ್ಡ್ ಎನರ್ಜಿ, ಫೆಟಿಗ್ ಎನರ್ಜಿ ಇಲ್ಲಿದ್ದಿದ್ರೆ ನಾವು ಯು ಆರ್ ಮೂವಿಂಗ್ ಟು ವೆರಿ ಆಪ್ಟಿಮಿಸ್ಟಿಕ್ ಎನರ್ಜಿ. ಏನು ಮಾತಾಡಿದ್ರು, ಏನು ಮಾಡಿದ್ರು ನೆಗೆಟಿವಿಟಿ ಅನ್ನಿಸ್ತಾ ಇದೆ, ಏನು ಮಾಡೋಕ್ಕೋದ್ರೂ ಐ ಆಮ್ ನಾಟ್ ಫೀಲಿಂಗ್ ಗುಡ್, ಅಥವಾ ಐ ಆಮ್ ನಾಟ್ ಗೆಟಿಂಗ್ ಆ ರಿದಮಲ್ಲಿ ನಾನು ಮ್ಯಾಚ್ ಆಗ್ತಾ ಇಲ್ಲ ಅನಿಸ್ತಾ ಇದೆ ಅಂತ ಅಂದಿದ್ರೆ, ಯು ಆರ್ ಕೈಂಡ್ ಆಫ್ ಅಲೈನಿಂಗ್ ಇವಾಗ ಈ ಇಂಪ್ರೂವ್ಡ್ ಎನರ್ಜಿಗೆ. ಯು ಆರ್ ಮೂವಿಂಗ್ ಫಾರ್ವರ್ಡ್, ಅಡ್ವಾನ್ಸ್ ಆಗ್ತಾ ಇದ್ದೀರಾ. ಆ್ಯಂಡ್ ದೆನ್ ಯು ಆರ್ ಟ್ರಾನ್ಸೆಂಡ್ ಅಂತ ಅಂದರೆ ಒಂದು ಸ್ಟೇಜಿಂದ ನೆಕ್ಸ್ಟ್ ಸ್ಟೇಜಿಗೆ, ಅಥವಾ ಒಂದು ಸೀಸನಿಂದ ನೆಕ್ಸ್ಟ್ ಸೀಸನಿಗೆ, ಒಂದು ಸ್ಟೆಪ್ಪಿಂದ ನೆಕ್ಸ್ಟ್ ಸ್ಟೆಪ್ಪಿಗೆ. ಯು ಆರ್ ಟೇಕಿಂಗ್ ದ ನೆಕ್ಸ್ಟ್ ಸ್ಟೆಪ್ ನಿಮ್ಮ ವಾಟ್ ಎವರ್ ದಟ್ ಯು ಆರ್ ಡೂಯಿಂಗ್. ವಿ ಹ್ಯಾವ್ ದ ಟವರ್ ಕಾರ್ಡ್, ಸಡನ್ ಶಿಫ್ಟ್ ಇನ್ ಎನರ್ಜಿ. ಓಕೆ, ಲೈಕ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಎನರ್ಜಿ ಶಿಫ್ಟ್ ಆಗ್ತಾ ಇರೋದು. ಲೈಕ್ ಓ ಮೈ ಗಾಡ್, ಇವತ್ತು ಐ ವಾಸ್ ವೆರಿ ಟಯರ್ಡ್, ನಾಳೆ ಬೆಳಗ್ಗೆ ಎದ್ದಾಗ ಐ ಆಮ್ ಲೈಕ್ ಐ ಆಮ್ ಫುಲ್ ಆಫ್ ಎನರ್ಜಿ. ಲೈಕ್ ಇದನ್ನು ಮಾಡಿ, ಅದನ್ನು ಮಾಡಿ, ನಾನು ಟು ಡೂ ಲಿಸ್ಟ್ಗಿಂತ ಜಾಸ್ತಿ ಮಾಡಿ, ನಾನು ಏನು ಅಂದ್ಕೊಂಡಿದ್ದೆ ಅದಕ್ಕಿಂತ ಜಾಸ್ತಿ ಮಾಡಿ, ಆ್ಯಂಡ್ ಐ ಆಮ್ ಆಬ್ಸಲ್ಯೂಟ್ಲಿ ರೆಡಿ ಟು ಟೇಕ್ ಓವರ್ ದ ವರ್ಲ್ಡ್ ಅನ್ನೋ ಥರ ಎನರ್ಜಿ. ಐ ಕ್ಯಾನ್ ಡೂ ಎನಿಥಿಂಗ್ ಅನ್ನೋಂಥ ಎನರ್ಜಿ. ಆ್ಯಂಡ್ ದೆನ್ ವಿ ಹ್ಯಾವ್ ಕಿಂಗ್ ಆಫ್ ಸಾರ್ಡ್ ಎನರ್ಜಿಗೂ ಕನೆಕ್ಟ್ ಮಾಡಿದಾಗ ದಟ್ ಈಸ್ ವಾಟ್ ಇಟ್ ಇಸ್ ಫೀಲಿಂಗ್. ಯು ಆರ್ ವೆರಿ ವೆರಿ ಕ್ಲಿಯರ್ ಏನು ಮಾಡ್ತಿದ್ದೀರಾ ಅಂತ ಹೇಳಿ. ಸೊ ದಿಸ್ ಈಸ್ ಎಸ್ಪೆಷಲಿ ವೆರಿ ಸ್ಟ್ರಾಂಗ್. ನೀವು ಇದುವರೆಗೂ ಸ್ಟ್ಯಾಗ್ನೆನ್ಸಿನಲ್ಲಿ, ಕ್ಲಿಯರ್ ಇಲ್ಲದೆ ಇರೋವಂಥ ಎನರ್ಜಿನಲ್ಲಿ, ಆ ಫಾಗ್ಡ್ ಎನರ್ಜಿನಲ್ಲಿ ಇದ್ದರೆ, ದಿಸ್ ಈಸ್ ಅ ವೆರಿ ಕ್ಲಿಯರ್ ಕನ್ಫರ್ಮೇಷನ್. ಯು ಆರ್ ಮೂವಿಂಗ್ ಫಾರ್ವರ್ಡ್ ವಿತ್ ಅ ಲಾಡ್ ಆಫ್ ಕ್ಲಾರಿಟಿ, ಆ್ಯಂಡ್ ಯು ಆರ್ ಗ್ರ್ಯಾಬಿಂಗ್ ಆಪರ್ಚುನಿಟೀಸ್ನ, ಅಥವಾ ಯು ಆರ್ ಸ್ಪಾಟಿಂಗ್ ಆಪರ್ಚುನಿಟೀಸ್
ಆಪರ್ಚುನಿಟಿನ ಗ್ರ್ಯಾಬ್ ಮಾಡ್ಕೊಳ್ಳೋದಕ್ಕೆ ಮುಂಚೆ ಆಪರ್ಚುನಿಟಿನ ಸ್ಪಾಟು ಮಾಡಬೇಕಲ್ಲ, ಲೈಕ್ ಓಕೆ ದೇರ್ ಈಸ್ ಅ ಆಪರ್ಚುನಿಟಿ ಅಂತ ಹೇಳಿ. ಸೊ ದಟ್ ಈಸ್ ವಾಟ್ ಈಸ್ ಹ್ಯಾಪನಿಂಗ್. ನೀವು ಆ ಆಪರ್ಚುನಿಟಿನ ನೀವು ಗ್ರ್ಯಾಬ್ ಮಾಡ್ಕೊಳ್ಳೋದಕ್ಕೆ ಯು ಆರ್ ಲುಕಿಂಗ್ ಎಟ್ ದ ಆಪರ್ಚುನಿಟಿನ ಸ್ಪಾಟ್ ಮಾಡೋದಕ್ಕೆ ಮುಂಚೆ ನಾವು ಫೋಕಸ್ಸೂ ಇರಬೇಕಲ್ಲ, ಲೈಕ್ ಐ ಆಮ್ ರೆಡಿ ಫಾರ್ ಆಪರ್ಚುನಿಟಿ ಅಂತ ಹೇಳಿ. ಸೊ ದಟ್ ಈಸ್ ವಾಟ್ ಈಸ್ ಹ್ಯಾಪನಿಂಗ್. ಐ ಆಮ್ ರೆಡಿ ಅನ್ನೋಂಥ ಎನರ್ಜಿಗೆ ಶಿಫ್ಟ್ ಆಗ್ತಾ ಇದ್ದೀರಾ. ಐ ಆಮ್ ಓ ಮೈ ಗಾಡ್ ಐ ಡೋಂಟ್ ನೋ ಎವ್ರಿಥಿಂಗ್ ಇಸ್ ಸ್ಲೋ ಅನ್ನೋಂಥ ಎನರ್ಜಿಯಿಂದ ಓ ಮೈ ಗಾಡ್ ಐ ಆಮ್ ರೆಡಿ ನಾವು ಅನ್ನೋಂಥ ಎನರ್ಜಿಗೆ ನೀವು ಶಿಫ್ಟ್ ಆಗ್ತಾ ಇರೋದು. ಲೈಕ್ ಐ ಆಮ್ ರೆಡಿ ಫಾರ್ ದಿಸ್ ಎನರ್ಜಿ ಅಂತ ಹೇಳಿ ಕೆಳಗಡೆ ಕಮೆಂಟ್ ಮಾಡಿ. ಯು ಆರ್ ಮೂವಿಂಗ್ ಫ್ರಮ್ ನಾನ್ ಆ್ಯಕ್ಷನ್ ಟು ಆ್ಯಕ್ಷನ್. ಯು ಆರ್ ಮೂವಿಂಗ್ ಫ್ರಮ್ ಸ್ಲೋ ಎನರ್ಜಿ ಟು ಫಾಸ್ಟ್ ಪೇಸ್ಡ್ ಎನರ್ಜಿ. You are moving from negative thoughts, negative thinking in that this optimistic thought processಗೆ ಅಥವಾ ಥಾಟ್ ಎನರ್ಜಿಗೆ ಯು ಆರ್ ಶಿಫ್ಟಿಂಗ್. ಆ್ಯಂಡ್ ಆಲ್ಸೋ ದ ಶಿಫ್ಟ್ ಬಂದು ಇಟ್ ಈಸ್ ಅ ಸಡನ್ ಶಿಫ್ಟ್. ಲೈಕ್ ದೆರ್ ಇಸ್ ನೋ ಸ್ಲೋ ಆಗಿ ಶಿಫ್ಟ್ ಆಗುವಂಥ ಎನರ್ಜಿ ಅಲ್ಲ, ದೆರ್ ಇಸ್ ನೋ ಬ್ಲೆಂಡಿಂಗ್ ಇಲ್ಲಿ. ಇಟ್ ಜಸ್ಟ್ ಶಿಫ್ಟ್ಸ್ ಸಡನ್ ಆಗಿ. ಓಕೆ, ಸೊ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿಗೆ ವೀಲ್ ಆಫ್ ಫಾರ್ಚೂನ್ ಆಬ್ಸಲ್ಯೂಟ್ಲಿ ದಿಸ್ ಇಸ್ ಸಡನ್ ಶಿಫ್ಟ್ ನಮ್ಮ ಎನರ್ಜಿನಲ್ಲಿ. ದಿಸ್ ಇಸ್ ಸಡನ್ ಶಿಫ್ಟ್. ನಾವು ಏನು ಮಾಡ್ತಿದ್ದೀವಿ ಅಥವಾ ವಾಟ್ ಎವರ್ ದ ಸ್ಲೋನೆಸ್ ಇತ್ತಲ್ಲ ಆ ಎನರ್ಜಿಯಿಂದ ವಿ ಆರ್ ಸಡನ್ಲಿ ಶಿಫ್ಟಿಂಗ್. ಈ ವೀಲ್ ಆಫ್ ಫಾರ್ಚೂನ್ ಬಂದಾಗ ಲೈಕ್ ಟೇಬಲ್ಸ್ ಟರ್ನ್ ಆಗುವಂಥ ಟೈಮು ರೈಟ್. ನಮ್ಮ ಕಡೆ ಟೇಬಲಲ್ಲಿ ಯಾವುದೇ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ಐಟಮ್ಸ್ ಏನೂ ಇರಲಿಲ್ಲ, ಇಂಟ್ರೆಸ್ಟಿಂಗ್ ಆಗಿರುವಂಥ ಊಟ ಇರಲಿಲ್ಲ, ಇಂಟ್ರೆಸ್ಟಿಂಗ್ ಆಗಿರುವಂಥ ಆಪರ್ಚುನಿಟಿ ಇಲ್ಲ. ಈಗ ಟೇಬಲ್ ಟರ್ನ್ ಆಗ್ತಾ ಇದೆ, ಆ ಕಡೆ ಟೇಬಲ್ನೇ ನೋಡಿ ನಾವು ಓ ಮೈ ಗಾಡ್ ಯಾವಾಗ ನಮಗೆ ಆ ಥರ ಒಂದು ಆಫರ್ ಬರುತ್ತೆ. ಸೊ ರೈಟ್ ನಾವು ಆ ಟೇಬಲ್ ಬಂದು ನಮ್ಮ ಕಡೆಗೆ ಟರ್ನ್ ಆಗ್ತಾ ಇರೋದು. ಆ್ಯಂಡ್ ಆಲ್ಸೋ ಟವರ್ ಆ್ಯಂಡ್ ವೀಲ್ ಆಫ್ ಫಾರ್ಚೂನ್ ಜೊತೆಗೆ ಬಂದಾಗ ಐ ಆಮ್ ಆಬ್ಸಲ್ಯೂಟ್ಲಿ ಎಕ್ಸೈಟೆಡ್. ಈ ವಾಟ್ ಎವರ್ ದಿಸ್ ಎನರ್ಜಿ ಶಿಫ್ಟ್ ನಿಮಗೆ ತರ್ತಾ ಇರುವಂಥ ಆಪರ್ಚುನಿಟೀಸ್. ವಿ ಹ್ಯಾವ್ ಕ್ವೀನ್ ಆಫ್ ವಾಂಡ್ಸ್. ಜಸ್ಟ್ ಗೆಟ್ ready again. Fire energy, dragon, fire, red color, queen of wands. It is all about fire energy. You are shifting ನಿಮ್ಮ ಎನರ್ಜಿ ನಿಮ್ಮ ಅಷ್ಟು ಇನ್ಫ್ಲುಯೆನ್ಸ್ ಇಲ್ಲ. ಇದು ಪ್ರಾಬಬ್ಲಿ ಆಸ್ಟ್ರಾಲಜಿಕಲ್ ಇನ್ಫ್ಲುಯೆನ್ಸ್ ಇರ್ಬೋದು, ಅಥವಾ ಜನರಲ್ ಆಗಿ ಸೀಸನ್ ಚೇಂಜ್ ಆಗೋ ಥರ ಎನರ್ಜಿ ಚೇಂಜ್ ಆಗೋವಂಥ ಟೈಮ್ ಇರ್ಬೋದು. ದಿಸ್ ಫೀಲ್ಸ್ ಲೈಕ್ ಇಟ್ ಈಸ್ ಹ್ಯಾಪನಿಂಗ್ ವೆರಿ ವೆರಿ ನ್ಯಾಚುರಲಿ. ನಾನು ಏನು ಮಾಡಬೇಕು ಎನರ್ಜಿಗೆ ಅಲೈನ್ ಆಗೋದಕ್ಕೆ? ದೆರ್ ಇಸ್ ನಥಿಂಗ್ ನೀವು ಸ್ಪೆಸಿಫಿಕ್ ಆಗಿ ಮಾಡಬೇಕಾಗಿರೋದು. ಆಲ್ ಯು ಹ್ಯಾವ್ ಟು ಡೂ ಈಸ್ ಜಸ್ಟ್ ನೋ ಆ್ಯಂಡ್ ಬಿಲೀವ್. ನಿಮ್ಮ ಹಾರ್ಟಲ್ಲಿ ಇಟ್ ಈಸ್ ಶಿಫ್ಟಿಂಗ್. ನನ್ನ ಈ ಸ್ಲೋನೆಸ್ಸು, ಫಾಗಿನೆಸ್ಸು, ಗ್ರಾಗಿನೆಸ್ಸು, ಗ್ರೇ ಎನರ್ಜಿ, ಪೆಸಿಮಿಸ್ಟಿಕ್, ನೆಗೆಟಿವ್ ಎನರ್ಜಿ ಬಂದು ಇಟ್ ಇಸ್ ಟೆಂಪ್ರರಿ. ಸೂರ್ಯ ಹೆಂಗೆ ಬೆಳಗ್ಗೆ ಹುಟ್ಟಿದಾಗ ಸೂರ್ಯ ಬಂದೇ ಬರ್ತಾನೆ ಅಂತ ನಂಬಿಕೆ ಇರುತ್ತೆ, ಕತ್ಲಾದಾಗ ಬೆಳಕು ಬಂದೇ ಬರುತ್ತೆ ಅಂತ ನಂಬಿಕೆ ಇರುತ್ತೆ. ಸೊ ಆಲ್ ಯು ಹ್ಯಾವ್ ಟು ಡೂ ಈಸ್ ಆ ಒಂದು ನಂಬಿಕೆನ ಉಳಿಸ್ಕೊಳ್ಳೋವಂಥದ್ದು. ದಿಸ್ ಸ್ಲೋನೆಸ್ ಇಸ್ ಟೆಂಪ್ರರಿ, ದಿಸ್ ಟಯರ್ಡ್ನೆಸ್ ಇಸ್ ಟೆಂಪ್ರರಿ, ಅಥವಾ ನನ್ನ ಈ ವಾಟ್ ಎವರ್ ಈಸ್ ಹ್ಯಾಪ್ನಿಂಗ್ ಇವಾಗ ನಮಗೆ ದಟ್ ಈಸ್ ಟೆಂಪ್ರರಿ ಅಂತ ಹೇಳಿ ಕೈಂಡ್ ಆಫ್ ಪ್ರಿಪೇರಿಂಗ್ ನಿಮ್ಮನ್ನು ನೀವು ಆ ಕಾನ್ಫಿಡೆನ್ಸಲ್ಲಿ ದಿಸ್ ಇಸ್ ಶಿಫ್ಟಿಂಗ್. ಐ ಆಮ್ ರೆಡಿ ಫಾರ್ ದಿಸ್ ಚೇಂಜ್, ಐ ಆಮ್ ರೆಡಿ ಫಾರ್ ದಿಸ್ ಶಿಫ್ಟ್ ಆ್ಯಂಡ್ ಐ ಆಮ್ ರೆಡಿ. ಆಬ್ಸಲ್ಯೂಟ್ಲಿ ಇದು ಆ ಎನರ್ಜಿನ ನಿಮಗೆ ರಿಪೀಟ್ ಆಗ್ತಾ ಇರೋದು ಮತ್ತೆ ಗ್ರೂಪ್ ನಂಬರ್ 2. ಐ ಆಮ್ ಸೋ ರೆಡಿ ಈ ಎನರ್ಜಿ ಶಿಫ್ಟಿಗೆ ಅಂತ ಹೇಳಿ ವಿತ್ ದಿಸ್ ಕ್ವೀನ್ ಆಫ್ ಪೆಂಟಿಕಲ್ಸ್ ಕ್ವೀನ್ ಆಫ್ ವಾಂಡ್ಸ್ ಎನರ್ಜಿ ಮತ್ತು ವೀಲ್ ಆಫ್ ಫಾರ್ಚೂನ್ ಎನರ್ಜಿ ಬಂದು ನಮ್ಗೆ ಹೇಳ್ತಾ ಇರೋದು. ಆ್ಯಂಡ್ ದೆನ್ ಇಲ್ಲಿ 7 ಆಫ್ ಪೆಂಟಿಕಲ್ಸ್. ದಿಸ್ ಇಸ್ ಸ್ಲೋನೆಸ್. ಓಕೆ, ಇಲ್ಲೇನೂ ಇಲ್ಲ. ನಾವು ಇನ್ವೆಸ್ಟ್ ಮಾಡಾಗಿದೆ ಅಥವಾ ನಾವು ಏನು ಮಾಡಬೇಕು ಅದನ್ನು ಮಾಡ್ತಾ ಇದ್ದೀವಿ, ನಮ್ಮ ಕೈಲಾದಷ್ಟು ನಾವು ಮಾಡ್ತಾ ಇದ್ದೀವಿ ಆ್ಯಂಡ್ ವಿ ಆರ್ ವೇಟಿಂಗ್. ಈ ಕಾರ್ಡ್ ಬಂದು ನಾವು ವೇಟ್ ಮಾಡ್ತಾ ಇರೋದು. ಈ ಎರಡು ಕಾರ್ಡನ್ನು ತೋರಿಸ್ತಾ ಇರೋದು ದ ವೇಟ್ ಈಸ್ ಓವರ್ ಅಂತ ಹೇಳಿಲ್ಲ. ಸೊ ನಮ್ಮ ಪೇಷನ್ಸ್ ಆಗಿ ನಾವೇನನ್ನ ವೇಟ್ ಮಾಡ್ತಾ ಇದ್ವಿ ಎನರ್ಜಿ ಶಿಫ್ಟ್ ಆಗಲಿ ಅಥವಾ ವಾಟ್ ಎವರ್ ದಟ್ ವಿ ಆರ್ ವೇಟಿಂಗ್ ಫಾರ್, ಆ ಎನರ್ಜಿ ಶಿಫ್ಟ್ ಆಗ್ತಾ ಇರುವಂಥ ಒಂದು ಕೈಂಡ್ ಆಫ್ ಟೈಮ್ ಇವಾಗ ನಮಗೆ ಗ್ರೂಪ್ ನಂಬರ್ 2 ವೆರಿ ಫೈರಿ ಪ್ಯಾಷನೆಟ್ ಎನರ್ಜಿಗೆ ಶಿಫ್ಟ್ ಆಗ್ತಾ ಇದ್ದೀರಾ. ಸೊ ಡೋಂಟ್ ವರಿ, ಈಗ ಸದ್ಯಕ್ಕೆ ಸ್ವಲ್ಪ ಸ್ಲೋನೆಸ್ ಇದ್ದರೆ ಇಟ್ ಇಸ್ ಟೆಂಪ್ರರಿ. ಸೊ ಅದನ್ನೇ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನಿಮ್ಮ ನಂಬಿಕೆನ ನಿಮ್ಮನ್ನು ಅಪ್ಲಿಫ್ಟ್ ಮಾಡೋದಕ್ಕೆ ಇವತ್ತನ ರೀಡಿಂಗಲ್ಲಿ ನಿಮಗೆ ಈ ಗೈಡೆನ್ಸ್ನ ತರ್ತಾ ಇರೋದು. ಸೊ ಡೋಂಟ್ ಲೂಸ್ ಹೋಪ್, ಇಟ್ಸ್ ಟೋಟ್ಲಿ ಫೈನ್. ಸೀಸನ್ಸ್ ಥರ, ಕತ್ಲು ಥರ, ಬೆಳಕು ಥರ, ಬೆಳಗ್ಗೆ ಆಗೋದು, ಕತ್ಲಾದಾಗ ಬೆಳಗ್ಗೆ ಆಗಲೇಬೇಕು, ಬೆಳಗ್ಗೆ ಇದ್ದಾಗ ಕತ್ಲಾಗೇ ಆಗುತ್ತೆ. ಸೊ ದಿಸ್ ಈಸ್ ಆಲ್ ಕೈಂಡ್ ಆಫ್ ದ ಪ್ರಾಸೆಸ್ ಅಂತ ಹೇಳಿ ನಮಗೆ ತೋರಿಸ್ತಾ ಇರೋದು. ವಿ ಹ್ಯಾವ್ ಏಸ್ ಆಫ್ ಪೆಂಟಿಕಲ್ಸ್, ಫಂಟಾಸ್ಟಿಕ್. ಗ್ರೂಪ್ ನಂಬರ್ 2 ಏಸ್ ಆಫ್ ಪೆಂಟಿಕಲ್ ಬಂದು ಆಪರ್ಚುನಿಟಿ. ಇದನ್ನೇ ಹೇಳಿದ್ದು ನಾವು ಸ್ಪಾಟ್ ಮಾಡಬೇಕಲ್ಲ ಆಪರ್ಚುನಿಟಿನ ಇದೆ ಅಂತ ಹೇಳಿ. ಸೊ ಅದನ್ನು ನಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಕನ್ಫರ್ಮ್ ಮಾಡ್ತಾ ಇರೋದು. ಅಂಡ್ ದೆನ್ 9 ಆಫ್ ಕಪ್ಸ್ ಎಮೋಷ್ನಲ್ ಸ್ಯಾಟಿಸ್ಫ್ಯಾಕ್ಷನ್ ಬಗ್ಗೆ ಹೇಳ್ತಾ ಇರೋದು. ಆ್ಯಂಡ್ ವಿಶ್ ಫುಲ್ಫಿಲ್ಮೆಂಟ್ ಬಗ್ಗೆ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಮಾತಾಡ್ತಾ ಇರುವಂಥದ್ದು ಇವತ್ತನ ರೀಡಿಂಗಲ್ಲಿ. ಸೊ ಬೇಸಿಕ್ಲಿ ತುಂಬಾ ಎಲಾಬ್ರೇಟ್ ಆಗಿ ಅಥವಾ ಡೀಟೇಲ್ ಆಗಿ ಏನು ವಿಷಯ ಅಂತ ಅಂದಿದ್ರು ಯು ಆರ್ ಆ ಡೋರ್ ಅಥವಾ ಬ್ಲಾಕೇಜಸ್ ರಿಲೀಸ್ ಆಗ್ತಾ ಇರೋದು, ಆ ಸ್ಲೋನೆಸ್
ಆರ್ಡರ್ಸ್ ರಿಲೀಸ್ ಆಗ್ತಾ ಇರೋದು, ಸೊ ದಟ್ ಯು ಕ್ಯಾನ್ ಮೂವ್ ಫಾರ್ವರ್ಡ್ ನಿಮ್ಮ ಈ ಫುಲ್ಫಿಲ್ಮೆಂಟ್ಗೆ, ಈ ವಿಶ್ ಫುಲ್ಫಿಲ್ಮೆಂಟ್ಗೆ, ನಿಮ್ಮ ಡ್ರೀಮ್ ಫುಲ್ಫಿಲ್ಮೆಂಟ್ಗೆ ಆ ಡೋರ್ ಕಾಣಿಸ್ತಾ ಇರೋದು. ಇದುವರೆಗೂ ಬರೀ ಗೋಡೆನೇ ಇದ್ದಿದ್ದ ಜಾಗದಲ್ಲಿ ಇವಾಗ ಓಕೆ ಫೈನಲಿ ಐ ಸಿ ದೆರ್ ಇಸ್ ಅ ಡೋರ್ ಅಂತ ಹೇಳಿ ನೀವು ಆ ಡೋರನ್ನು ಸ್ಪಾಟ್ ಮಾಡ್ತಾ ಇರೋದು. ಅಂದೆ ಆ ಡೋರ್ ಓಪನ್ ಮಾಡಿದಾಗ ಇಟ್ ಈಸ್ ಅಪ್ ಟು ಯು ಯಾವ ಥರ ನೀವು ಹೋಗ್ತೀರಾ ಆ ಡೋರಿಂದ ಆಚೆ, ಅಥವಾ ಆಪರ್ಚುನಿಟಿನ ತೊಗೊಂಡು ಯಾವ ರೀತಿ ಮುಂದೆ ಹೋಗ್ತೀರಾ, ಅಥವಾ ಯಾವ ರೀತಿ ನೀವು ಆ್ಯಕ್ಷನ್ಸ್ ತೊಗೊಳ್ತೀರಾ, ಯಾವ ರೀತಿ ನೀವು ಈ ಆಪರ್ಚುನಿಟಿನ ನಿಮ್ಮ ಬೆನಿಫಿಟ್ಗೆ ಕನ್ವರ್ಟ್ ಮಾಡ್ಕೊಳ್ತೀರಾ. ಸೊ ಬೇಸಿಕ್ಲಿ ಟು ಫುಲ್ಫಿಲ್ ನಿಮ್ಮ ಐಡಿಯಾನ, ವಿಷನ, ನಿಮ್ಮ ವಾಟ್ ಎವರ್ ದಟ್ ಯು ಹ್ಯಾವ್ ನಿಮ್ಮ ಮೈಂಡಲ್ಲಿ, ಅದನ್ನು ಫುಲ್ಫಿಲ್ ಮಾಡ್ಕೊಳ್ಳೋದಕ್ಕೆ ವಾಟ್ ಎವರ್ ದ ಸ್ಲೋನೆಸ್, ಟಯರ್ಡ್ನೆಸ್, ಅಬ್ಸ್ಟಕಲ್ಸ್ ಇತ್ತು ಅದನ್ನು ರಿಲೀಸ್ ಮಾಡ್ತಾ ಇರೋದು ವಿತ್ ದ ವೀಲ್ ಆಫ್ ಫಾರ್ಚೂನ್ ಎನರ್ಜಿ, ವಿತ್ ಕ್ವೀನ್ ಆಫ್ ವಾಂಡ್ಸ್ ಎನರ್ಜಿ. ಆ್ಯಂಡ್ ದೆರ್ ಇಸ್ ಅ ಸಡನ್ ಶಿಫ್ಟ್ ಆ್ಯಂಡ್ ಮೊಮೆಂಟಮ್ ಚೇಂಜ್ ನಿಮ್ಮ ಎಂಟೈರ್ ಎನರ್ಜಿನಲ್ಲಿ, ಗ್ರೂಪ್ ನಂಬರ್ 2. ಸೊ ಯು ಆರ್ ಅಬೌಟ್ ಟು ಫುಲ್ಫಿಲ್ ನಿಮ್ಮ ವಿಶಸ್ನ ಬೈ ನ್ಯಾಚುರಲ್ ಆಗಿ ಆಬ್ಸ್ಟಕಲ್ಸ್ ರಿಲೀಸ್ ಆಗಿ. ಸೊ ಗೆಟ್ ರೆಡಿ. ಇವತ್ತಿನ ರೀಡಿಂಗಲ್ಲಿ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ 2 ವಿಚಾರ ಮಾಡ್ತಾ ಇರೋದು. ಮೊದಲನೇದು ನಿಮಗೆ ಕನ್ಫರ್ಮ್ ಮಾಡ್ತಾ ಇರೋದು, ವಾಟ್ ಎವರ್ ಯು ಆರ್ ಗೋಯಿಂಗ್ ಥ್ರೂ ಸ್ಲೋನೆಸ್, ಸ್ಟಿಲ್ನೆಸ್, ಇಟ್ ಈಸ್ ಟೋಟ್ಲಿ ಫೈನ್, ಇಟ್ ಈಸ್ ನೇಚರ್, ಇಟ್ ಈಸ್ ನ್ಯಾಚುರಲ್ ಅಂತ ಹೇಳಿ. ಎರಡನೇದು ಸ್ಟೇ ಆಪ್ಟಿಮಿಸ್ಟಿಕ್ ಬಿಕಾಸ್ ಥಿಂಗ್ಸ್ ಆರ್ ಚೇಂಜಿಂಗ್ ಅಂತ ಹೇಳಿ. ಇದೆರಡನ್ನ ಸ್ಟ್ರಾಂಗ್ ಆಗಿ ನಿಮಗೆ ಹೇಳೋದಕ್ಕೆ ಬಂದಿರೋದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ಇವತ್ತು ಕೆಳಗಡೆ ಕಮೆಂಟ್ ಮಾಡಿ ಐ ಆಮ್ ಸೋ ರೆಡಿ ಅಂತ ಹೇಳಿ. ಆಲ್ರೈಟ್, ಸೊ ಅದು ನಿಮ್ಮ ಇವತ್ತಿನ ಕ್ವಿಕ್ ರೀಡಿಂಗ್. ನಿಮಗೆ ರೆಸನೇಟ್ ಆಯಿತು ಅಂತ ಅಂದ್ಕೊಳ್ತೀನಿ. ಹಾಗಿದ್ರೆ ಕೆಳಗಡೆ ಕಮೆಂಟ್ ಮಾಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ ತುಂಬ ನಿದ್ದೆ ಮಾಡಿ, ಮನಸ್ಸಾಗಿ ಹಿನ್ನಡೆಸುತ್ತೆ ಜಾಸ್ತಿ ಮಾಡಿ, ಖುಷಿಯಾಗಿರಿ. ಗ್ರೂಪ್ ನಂಬರ್ 2, ಲವ್ ಯು ಆಲ್. ಟೇಕ್ ಸೂಪರ್ ಡೂಪರ್ ಗುಡ್ ಕೇರ್ ಆಫ್ ಯುವರ್ ಸೆಲ್ಫ್. ಬಾಯ್.